ಸೂರ್ಯವಂದಿತ ಅದ್ಭುತ ಪೂಜೆ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಹಾ, ಓಕೆ. ಅವಾಗಲಿಂದ ಕೇಳ್ತಾ ಇದ್ದೀನಿ ನಾನು, ಯಾರು ರಿಪ್ಲೈ ಕೊಡ್ಲಿಲ್ಲ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕ್ಯ ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಯ. ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮುನ ಮಧ್ಯಮಾಮಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮಃ ವ್ಯಾಮೋಹತಸ್ತತಿತರಾಣಿ ತೃಣಾಜಮೇನೆ. ಅಸ್ಮದ್ಗುರೋರ್ಭಗವತೋಸ್ತ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಶ್ರೀಪರಾಶರ ಭಟ್ಟಾರ್ಯಃ ಶ್ರೀರಂಗೇಶ ಪುರೋಹಿತಃ ಶ್ರೀವತ್ಸಾಂಕಸುತಃ ಶ್ರೀಮಾನ್ ಶ್ರೇಯಸೇ ಮೇಸ್ತು ಭೂಯಸೇ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಗತಾತಂತಪೋನಿಧಿಂ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. ಯಸ್ಯ ಸ್ಮರಣಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ. ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ. ಅಪ್ರಮೇಯೋ ಋಷಿಕೇಶೋ ಪದ್ಮನಾಭೋ ಪರಪ್ರಭು ಆ ಒಂದು ಶ್ಲೋಕವನ್ನು ನೋಡ್ತಾ ಇದ್ವಿ. ಇದರಲ್ಲಿ ಭಟ್ಟರ ಭಾಷ್ಯ ಮತ್ತೆ ಶಂಕರ ಭಾಷ್ಯ ಆಯಿತು. ಈಗ ಮಧ್ವರ ಭಾಷ್ಯವನ್ನು ನೋಡೋಣ. ಅದಕ್ಕೆ ಅಪ್ರಮೇಯ ಓಂ ಅಪ್ರಮೇಯಾಯ ನಮಃ ಅದು ಹೇಳ್ತಾರೆ. ಸಾಕಲ್ಯೇನ ಪ್ರಮಾಣ ಅವಿಷಯತ್ವಾತ್ ಅಪ್ರಮೇಯ. ಇವರು ಶಂಕರರು ಮಾಡಿರ್ತಾರನ್ನ ಇವರು ಮಾಡಿದ್ದಾರೆ. ಅಂದ್ರೆ ಸಾಕಲ್ಯ ಅಂತಂದ್ರೆ ಯಾವ ಒಂದು ಪ್ರಮಾಣದಲ್ಲೂ ಸಹ ಅಭಿವಿಷಯತ್ವಾತ್, ಯಾವ ಒಂದು ಅಂದ್ರೆ ನಾವು ಊಹೆ ಒಂದು ಮಾಡ್ಕೋಬೋದೇ ತವರ ನಿರ್ದಿಷ್ಟವಾಗಿ ಭಗವಂತನ ಈ ತರ ಅಂತ ಎಲ್ಲಾ ಕೆಲವು ಶಾಸ್ತ್ರಗಳು ಕೆಲವು ವಿಷಯವನ್ನು ಹೇಳುತ್ತೆ, ಇನ್ನು ಕೆಲವು ವಿಷಯವನ್ನು ಹೇಳುತ್ತೆ. ಎಲ್ಲವನ್ನೂ ಒಟ್ಟಿಗೆ ಸೇರಿಸಿದ್ರು ಸಹ ಅವನನ್ನ ಮುಂದೆ ಅಗ್ರಾಹ್ಯ ಅಂತ ಬರುತ್ತೆ. ಅದೇ ತರ ಅದರಿಂದ ಅವನನ್ನ ತಿಳಿಯೋದಕ್ಕೆ ಸಾಧ್ಯವಿಲ್ಲ. ಅದರಿಂದ ಅದೆಲ್ಲಕ್ಕೂ ಅವಿಷಯನಾಗ್ಬಿಡ್ತಾನೆ. ಅವನ ವಿಷಯ ಯಾವುದಕ್ಕೂ ವಿಷಯನಾಗಲ್ಲ, ಅವಿಷಯನಾಗ್ತಾನೆ. ವೇದದಲ್ಲಿ ಬರೋದು ಯಾವುದೋ ಒಂದು ಭಾಗ ಬರುತ್ತೆ, ಅದನ್ನ ಇಟ್ಕೊಂಡು ನಾವು ಅನುಭವಿಸ್ತಾ ಇದ್ವಿ ಭಗವಂತನ. ಅದರಿಂದ ಅವನು ಅಪ್ರಮೇಯ, ಪ್ರಮಾಣಗಳಿಗೆ ಸಿಕ್ಕದೇ ಇರೋನು. ಪ್ರಮಾ ಅಂದ್ರೆ ಅದು ಪ್ರಮಾದದಲ್ಲಿ ಬರೋದು. ಪ್ರಮಾದಲ್ಲೇ ನಾವು ಹೇಳ್ತೀವಲ್ಲ, ಮೂರು ಬರ್ತೇವೆ. ಒಂದು ಪ್ರತ್ಯಕ್ಷ, ಒಂದು ಅನುಮಾನ, ಒಂದು ಶಬ್ದ. ನೇರವಾಗಿ ಕಾಣೋದು ಪ್ರತ್ಯಕ್ಷ, ಭಗವಂತ ಕಾಣೋದಿಲ್ಲ. ಅನುಮಾನದಿಂದ ಊಹಿಸ್ಕೊಂಡ್ರೆ ವೇದಗಳಲ್ಲಿ ಅನುಮಾನದಿಂದಲೂ ಅವನ್ನ ಸಾಧಿಸೋಕ್ಕಾಗೋದಿಲ್ಲ. ಆಮೇಲೆ ಶಬ್ದದಂತ ಮಾತ್ರ, ಯಾಕೆ ಶಬ್ದದಲ್ಲೂ ಅದು ಹೇಳಿರುವಂತ ಗುಣಗಳು ಕೆಲವು ಕಡೆ ಕೆಲವು ಹೇಳಿದೆ, ಅದನ್ನ ಮಾತ್ರ ನಾವು ಗ್ರಹಿಸ್ಕೊಳ್ಳೋದೇ ತವರ ಅವನನ್ನ ನಾವು ಸಂಪೂರ್ಣವಾಗಿ ಹಿಡಿಯೋದಕ್ಕೆ ಅವನ ಪ್ರಮಾಣದ ಅಳತೆ ಅಂತಾನೂ ಆಗುತ್ತೆ. ಭಗವಂತನ ಇಷ್ಟು ಅಂತ ನೇತಿ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಬೃಹದಾರಣ್ಯ ಕುಲಶಾಲಿ ಇಷ್ಟಲ್ಲ ಅಂತ ಇದು ಅಂದ್ರೆ ಈ ಭಗವಂತನ ಗುಣ ಇಷ್ಟು ಅಂತ ಏನು ಹೇಳಕ್ಕೆ ಆಗೋದಿಲ್ಲ. ನೇತಿ ಅಂತ ಹೇಳ್ಬಿಟ್ಟು ಅದಕ್ಕೆ ನಾ ಇತಿ ಅಂತ ಇಷ್ಟಲ್ಲ ಅಂದ್ಬಿಡ್ತು. ಅದಕ್ಕೆ ಅದನ್ನ ಹೇಳ್ತಾರೆ. ಅದಕ್ಕೆ ಅಪ್ರಮೇಯ, ಯಾವೊಂದು ಅಳತೆಗೂ ಸಿಗದೆ ಇರೋನು, ಅಣುವಾಗಿ ಇದ್ದಾನೆ, ಸ್ಥೂಲವಾಗೂ ಇದ್ದಾನೆ, ಮುಂದಕ್ಕೆ ಬರ್ತೆ. ಹಾಗಾಗಿ ಹೇಗೆ ಅವನು ಹಿಡ್ಕೊಳ್ತೀರ? ಅವನು ಸಿಗದೆ ಇರೋನು ಏನಂದ್ರೆ ಒಂದು ನಮಗೆ ಶ್ರುತಿನಲ್ಲಿ ಈ ತರ ಹೇಳಿದೆ. ಆಮೇಲೆ ಸ್ಮೃತಿಕಾರರೆಲ್ಲ ತಾವು ಅನುಭವಿಸಿದ್ದನ್ನ ನೋಡಿ, ಭಗವಂತನ ನೋಡಿ ಬರೆದಿಟ್ಟಿದ್ದಾರೆ. ಅದನ್ನ ಇಟ್ಕೊಂಡು ನಾವು ಒಂದು ಗ್ರಾಹ್ಯ ಮಾಡ್ಕೋಬಹುದು. ಅರ್ಚಾಮೂರ್ತಿಯಾಗಿ ನಿಂತ್ಕೊಂಡಿದ್ದಾನೆ, ಅದರಿಂದ ಗ್ರಾಹ್ಯ ಮಾಡ್ಕೋಬಹುದು. ಇಲ್ಲಿ ರಂಗನಾಥ, ಕೃಷ್ಣ, ರಾಮ ಅನ್ಬಿಟ್ಟು ಒಂದು ಗ್ರಾಹ್ಯ ಮಾಡ್ಕೋಬಹುದು. ಅವತಾರ ಕಾಲದಲ್ಲಿ ಬಂದಂತ ಭಗವಂತನ ಪೂರ್ಣವಾಗಿ ಅವನ ತಿಳಿಯಲು ಯಾರಿಂದಲೂ ಸಾಧ್ಯವಿಲ್ಲ. ಅದರಿಂದ ಅಪ್ರಮೇಯ ಅಂದ್ಬಿಟ್ರು. ಕಡೆಗೆ ಅದಕ್ಕೆ ನ ವಿದ್ಯಂತೆ ಪ್ರಮಾತುಂ ಯೋಗ್ಯ ಪರಿಚ್ಛಿನ್ನ ಗುಣ ಯಸ್ಯಾಸೌ ಅಪ್ರಮೇಯ ಅಂತ. ಅನ್ನಂದ್ರೆ ಪ್ರಮಾತುಂ ಅಂದ್ರೆ ಅಳೆಯೋದಕ್ಕೆ, ಪ್ರಮಾತುಂ ಯೋಗ್ಯ. ಯಾವ್ದಿದ್ರು ಒಂದು ನಮಗೊಂದು ಅಳತೆ ಇರುತ್ತಲ್ಲ, ಇಷ್ಟು ಅಂದ್ಬಿಟ್ಟು ಅಂತ. ನಮ್ಮ ಇದು ಅಂದ್ರೆ ಇಷ್ಟು, ಯಾವ್ದಕ್ಕಾದ್ರೂ ಅಳಿಬೋದು. ನಮ್ಮ ಗುಣವನ್ನಾದ್ರೂ ಅಳಿಬೋದು, ನಮ್ಮ ಐಶ್ವರ್ಯವನ್ನಾದ್ರೂ ಅಳಿಬೋದು, ಯಾವ್ದಾರ ಒಂದು ಅಳಿಬೋದು. ಅದಕ್ಕೆ ಅದಕ್ಕೆ ಇವನು ನವಿಂದ್ಯತೆ ಪ್ರಮಾತುಂ ಯೋಗ್ಯ, ಆದ್ರ ಒಂದು ಅಳವಿಗೆ ಸಿಗದೆ ಇರೋನು ಇವನು. ಅದರಿಂದ ಈ ತರ ಗುಣಗಳು ಭಗವಂತನ ಬೇರೆ ಗುಣಗಳನ್ನು ಸಹ ಇಷ್ಟು ಅಂತ ಹೇಳಕ್ ಸಾಧ್ಯವಿಲ್ಲ. ಅಂತಹ ಗುಣಗಳು ಯಸ್ಯ ಅಸೌ
ಯಾರಲ್ಲಿ ಇದೆಯೋ ಅವನು ಅಪ್ರಮೇಯ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಇನ್ನು 2-3 ತುಂಬಾ ಚೆನ್ನಾಗಿ ಇವರು ತಗೊಂಡು ಹೋಗಿದ್ದಾರೆ, ಅದನ್ನ ಮಾತ್ರ ನೋಡೋದಕ್ಕೆ. ಆಮೇಲೆ ಪ್ರಮಿತ ಸರ್ವಜ್ಞತ್ವೇನ ನ ವಿದ್ಯತೆ ಪ್ರಮೇಯಂ ಜ್ಞಾತವ್ಯಂ ಯಸ್ಯ ಇತಿ ಅಪ್ರಮೇಯ. ಕಡೆಗೆ ಅವನು ಒಬ್ರು ಚೆನ್ನಾಗಿ ಈಗ ರುದ್ರನಿಗೆ ಸರ್ವಜ್ಞ ಅಂತ ಹೇಳ್ತೀವಿ, ಸರ್ವಜ್ಞತಾ ಪಡ್ಕೊಂಡಿದ್ದಾನೆ. ಆ ಸರ್ವಜ್ಞತ್ವ ಇಲ್ಲವೇ ಒಂದು ಸ್ವಲ್ಪ ಅದಕ್ಕೆಲ್ಲ ಕ್ವಾಲಿಫಿಕೇಶನ್ ಅಂತ ಹೇಳ್ತಲ್ಲ ಇದ್ದೇ ಇದೆ. ಅದರಿಂದ ಪ್ರಮಿತ ಸರ್ವಜ್ಞತ್ವೇ ನ ವಿದ್ಯತೆ. ಒಬ್ರು ಸರ್ವಜ್ಞನಾಗಿದ್ರು ಇಷ್ಟು ಅಂತ ತಿಳಿಯಲು ಸಾಧ್ಯವಿಲ್ಲ. ನ ವಿದ್ಯತೆ. ರುದ್ರನಿಗೆ ಸರ್ವಜ್ಞ ಅಂತ ಹೇಳ್ತೀವಿ, ಅವನಿಗೂ ಸಹ ಭಗವಂತನು ಇಷ್ಟು ಅಂತ ತಿಳಿಯೋಕ್ ಸಾಧ್ಯ. ಸರ್ವಜ್ಞ ಅಂತ ಹೇಳ್ತೀವಲ್ಲ ಅಂದ್ರೆ ಆ ಒಂದು ಕ್ವಾಲಿಫಿಕೇಶನ್ ಇದ್ದೇ ಇರುತ್ತೆ. ಯಾವ ವಸ್ತುವನ್ನ ತಿಳ್ಕೊಳ್ಳೋಕ್ ಸಾಧ್ಯವಿಲ್ಲೋ, ತಿಳ್ಕೊಳ್ಳೋಕ್ ಸಾಧ್ಯ ಇಲ್ಲ ಅನ್ನೋದೇ ಸರ್ವಜ್ಞತ್ವ. ಒಂದು ವಸ್ತು ಯಾವುದು ಇಲ್ಲ ಅಂದ್ರೆ ಆ ವಸ್ತು ಇಲ್ಲ ಅಂತ ತಿಳ್ಕೊಳ್ಳೋದೇ ಸರ್ವಜ್ಞತ್ವ. ಇದೇನ್ ತಿಳ್ಕೊಳಕ್ ಆಗೋದಿಲ್ಲ. ಆ ವಸ್ತು ಇಲ್ಲ ಅಂದಮೇಲೆ ಇಲ್ಲ ಅಂತ ತಿಳ್ಕೊಳ್ಳೋದೆ. ಈಗ ಭಗವಂತನ ಗುಣವನ್ನ ಅಳೆಯಲು ಸಾಧ್ಯವಿಲ್ಲ ಅಂತ ತಿಳ್ಕೊಂಡಿರೋದೇ ಅವನ ಸರ್ವಜ್ಞತ್ವ. ಅದನ್ನ ಹೇಳ್ತಾರೆ, ನ ವಿದ್ಯತೆ ಪ್ರಮೇಯಂ ಜ್ಞಾತವ್ಯಂ ಯಸ್ಯ ಇತಿ ಅಪ್ರಮೇಯ. ಅವನನ್ನು ತಿಳ್ಕೊಳ್ಳೋಕ್ ಸಾಧ್ಯವಿಲ್ಲ ಅನ್ನೋ ತಿಳ್ಕೊಳ್ಳೋದೇ ಅವನ ಸರ್ವಜ್ಞತ್ವ. ಇಲ್ಲಿ ರುದ್ರನಿಗೆ ಮಾತ್ರ ಸರ್ವಜ್ಞ, ಇನ್ಯಾರಿಗೂ ಹೇಳಿಲ್ಲ. ಬ್ರಹ್ಮನ್ಗೂ ಇಲ್ಲ ರುದ್ರ ಸರ್ವಜ್ಞತ್ವ ಹೇಳಿರೋದು ರುದ್ರನಿಗೆ ಮಾತ್ರ. ಆ ಸರ್ವಜ್ಞನಾದ ಇಲ್ಲಿ ರುದ್ರ ನೇರವಾಗಿ ಹೇಳಿಲ್ಲ, ಅಂದ್ರೆ ಸರ್ವಜ್ಞನಾಗಿ ಅಂದ್ರೆ ಅವನೇ ಸರ್ವಜ್ಞ, ಅವನಿಂದಲೇ ಅವನನ್ನು ತಿಳ್ಕೊಳ್ಳೋ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಶ್ರುತಿ. ಕೆಲವು ಕೂಡ ಹೇಳುತ್ತೆ ಭಗವಂತನಿಂದಲೇ ಅವನ ಗುಣಗಳ ಎಲ್ಲೆಯನ್ನು ಅವನಿಗೆ ತಿಳ್ಕೊಳ್ಳೋ ಸಾಧ್ಯವಿಲ್ಲ. ಯಾಕೆಂದ್ರೆ ಅವನಿಗೆ ತಿಳ್ಕೊಳ್ಳೋಕ್ ಸಾಧ್ಯ ಇಲ್ಲ ಅನ್ನೋದೇ ಅವನ ಸರ್ವಜ್ಞತ್ವ. ಅಷ್ಟು ಅವನ ಅದರಿಂದ ಅಪ್ರಮೇಯ. ಅವನಿಂದಲೂ ತಿಳ್ಕೊಳ್ಳೋ ಅವನನ್ನು ಸಾಧ್ಯವಿಲ್ಲ, ಅದರಿಂದ ಅವನ ಅಪ್ರಮೇಯ ಅಂತ ಹೇಳ ಕಡೆಗೆ. ಆಮೇಲೆ ಅದಕ್ಕೆ ಅವರು ಭಗವದ್ಗೀತೆಯಲ್ಲಿ ಬರ್ತಾರಲ್ಲ, ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ನ ಚ ಭೂತಾನಿ ಮಾಂತು ವೇದನ ಕಶ್ಚನ. ಕಡೆಗೆ ಅದು ನಾನು ಭಗವಂತ ವೇದಾಹಂ ಸಂ ಅತೀತಾನಿ, ಅವನನ್ನ ನಾನು ಅವನ ವೇದ ಅಂದ್ರೆ ಇಲ್ಲಿ ಈ ವೇದ ಅಲ್ಲ, ಅವನನ್ನ ತಿಳ್ಕೊಳ್ಳೋದಕ್ಕೂ ಅತೀತಾನಿ. ಅತೀತ ಅಂದ್ರೆ ಅದರಿಂದ ದೂರವಾದವನು. ವರ್ತಮಾನವೇ ಆಗ್ಲಿ, ಆಮೇಲೆ ಭವಿಷ್ಯವೇ ಆಗ್ಲಿ, ಭೂತವೇ ಆಗ್ಲಿ, ಯಾವ್ದ್ರೂ ಸಹ ಯಾವ ಕಾಲದಲ್ಲೂ ಭಗವಂತನ ಹೇಳ್ತಾನೆ ಕಶ್ಚನ ನ ವೇದ. ಯಾವ ಸಮಯದಲ್ಲೂ ನಿನ್ನ ಭಗವಂತ ನಿನ್ನ ಇದನ್ನ ಹೇಳುವನ್ನುವಾಗ ಸ್ವರೂಪ ಹೇಳುವನಾಗ ಹೇಳ್ತಾನೆ, ನನ್ನನ್ನ ತಿಳ್ಕೊಳ್ಳೋಕೆ ವರ್ತಮಾನದಲ್ಲೇ ಆಗ್ಲಿ, ಹಿಂದೆನೆ ಆಗ್ಲಿ, ಮುಂದೆ ಆಗ್ಲಿ ಯಾರಿಂದಲೂ ಸಾಧ್ಯ. ಕಶ್ಚನ ನ ವೇದ, ಯಾರಿಂದ ತಿಳ್ಕೊಳ್ಳೋ ಅದೇ ನನ್ನ ಸ್ವರೂಪ ಅಂತ ಹೇಳ್ತಾನೆ ಭಗವಂತ. ಅದನ್ನ ತೆಗೆದು ತೋರಿಸ್ತಾರೆ. ಮೇಳದಲ್ಲ ಪ್ರಮಿತಿ ಸರ್ವಜ್ಞಾನ ವಿದ್ಯತೆ ಪ್ರಮೇಯಂ ಅಂತ. ಅದಕ್ಕೆ ಉದಾಹರಣವಾಗಿ ಭಗವದ್ಗೀತೆಯನ್ನ ತಗೊಳ್ತಾರೆ ಕಡೆಗೆ. ಹೇಳ್ತಾರೆ ಜ್ಞಾತವ್ಯಾಶ್ಚೈವ ಧ್ಯಾತವ್ಯಾ ಗುಣಾ ಸರ್ವೇಪಿ ಅತಃ ಹರೇಹೇ ಯುಕ್ತುಕ್ತೇ. ಯಾಕೆಂದ್ರೆ ಭಗವಂತನ ಜ್ಞಾತವ್ಯ ತಿಳ್ಕೊಂಡಿದ್ದಾರೆ ಅಂತಂದ್ರೆ ಯಾವುದೋ ಒಂದು ಭಾಗವನ್ನ ತಿಳ್ಕೊಂಡಿದ್ದಾರೆ ಅಷ್ಟೇ. ಅವನ ಕೆಲವು ಗುಣಗಳು, ಅದಕ್ಕೆ ಉಪಾಸನೆಗೆ ಹೇಳಿದ್ರು 32 ಬ್ರಹ್ಮೋಪಾಸನೆ ಹೇಳ್ಬೇಕಾದ್ರೆ ಒಂದೊಂದು ಉಪಾಸನೆಯಲ್ಲೂ ಒಂದೊಂದು ಕೆಲವು ಭಗವಂತನ ಗುಣಗಳನ್ನು ಮಾತ್ರ ಹೇಳುತ್ತೆ. ಯಾಕಂದ್ರೆ ಎಲ್ಲವನ್ನೂ ಸಾಧ್ಯವಿಲ್ಲ. ಆ ಒಂದು ಗುಣವನ್ನು ಮಾಡಿದ್ರು ಸಾಕು ಮೋಕ್ಷ ಪಡೆಯೋದಕ್ಕೆ. ಅದರ ಧಾತವ್ಯ ಗುಣಾ ಸರ್ವೇತಿ ಅತಃ ಹರೇ ಇತ್ಯುಕ್ತೇ. ಅದರಿಂದ ಅವನಿಗೆ ಹರಿ ಅನ್ನೋದು ಅದಕ್ಕೆ ಎಲ್ಲವನ್ನೂ ಸಹ ಎಲ್ಲ ಗುಣಗಳು ಅವನಿಗಿದೆ. ಅದರಿಂದ ಭಗವಂತನ ಯಾವುದೋ ಒಂದು ಗುಣವನ್ನ ಇಟ್ಟು ಉಪಾಸನೆ ಮಾಡಿದ್ರೆ ಮೋಕ್ಷವನ್ನ ಪಡ್ಕೋಬಹುದು ಅಂದ್ಬಿಟ್ಟು ಅಪ್ರಮೇಯತ್ವವನ್ನು ಹೇಳ್ತಾರೆ ಕಡೆಗೆ. ಈಗ ಅವ್ರು ಹೇಳಿದ್ದೆ ಹೇಳ್ತಾರೆ, ಪ್ರಕೃಷ್ಟಾಮೇಯ ಭಕ್ತಜ್ಞೇಯ ಗುಣಾ ಯಸ್ಯ ಅಸೌ ಪ್ರಮೇಯ ಅಶ್ಚ ಅಸೌ ಪ್ರಮೇಯಶ್ಚೇತಿ ಅಪ್ರಮೇಯ. ಅಂದ್ರೆ ಪ್ರಕೃಷ್ಟಾಮೇಯ, ಚೆನ್ನಾಗಿ ಮೇಯ ಅಂದ್ರೆ ತಿಳ್ಕೊಳ್ಳೋದು ಮಾಡೋದು. ಅದರಿಂದ ಭಕ್ತಜ್ಞೇಯ ಗುಣಾ, ಭಕ್ತರಿಂದ ತಿಳಿಯಲ್ಪಟ್ಟಂತ ಭಗವಂತನುಗಳು. ಈಗ ನಮಗೆ ತಿಳಿಯೋದೇ ಅಂದ್ರೆ ಅವನ ಔದಾರ್ಯತೆ ತಿಳಿಯುತ್ತೆ, ಸೌಶೀಲ್ಯತೆ ತಿಳಿಯುತ್ತೆ. ನಾವು ಮಾಡೋ ತಪ್ಪನ್ನೆಲ್ಲ ಕ್ಷಮಸ್ತಾನಲ್ಲ, ಅದಕ್ಕಿಂತ ದೊಡ್ಡ ಔದಾರ್ಯ, ಈ ಗುಣಗಳು ನಮಗೆ ತಿಳಿಯುತ್ತೆ ನಮಗೆ. ಅದರಿಂದ ಭಕ್ತಜ್ಞೇಯ ಗುಣಾ ಅಂದ್ರೆ ಭಗವಂತನನ್ನ ನಮ್ಮ ಅಳತೆಗೆ, ನಮ್ಮ ಮೇಯ ಅಂತ ನಮ್ಮ ಮೇಯಕ್ಕೆ ತಿಳ್ಕೊಳ್ಳುವಂತ ಗುಣಗಳಿದೆಯಲ್ಲ, ಅದು ಇದ್ರೆ ಅವನು ಪ್ರಮೇಯನಂತೆ. ಭಗವಂತನ ಇಷ್ಟು ಗುಣಗಳು ತಿಳ್ಕೊಂಡಿದೆ, ಅವನು ಪ್ರಮೇಯ. ಅಶ್ಚಾಸೌ ಪ್ರಮೇಯಶ್ಚೇತಿ ಅಪ್ರಮೇಯ. ಆಹಾ ಅಂದ್ರೆ ಇಲ್ಲಿ ಇವರು ಅಶ್ಚ ಅಂದ್ರೆ ಅಕಾರಾತ್ಮ ಭಗವಾನ್ ವಿಷ್ಣು. ಇದೆಲ್ಲವೂ ಸಹ ಅಶ್ಚ ಇತಿ ಅಸೌ ಪ್ರಮೇಯಶ್ಚ ಇತಿ ಅಪ್ರಮೇಯ. ಇವೆಲ್ಲವೂ ಸಹ ಭಗವಂತನಲ್ಲಿ, ಅಂದ್ರೆ ಭಗವಂತನ ಪೂರ್ಣ ಗುಣಗಳನ್ನು ತಿಳ್ಕೊಳ್ಳೋ ಸಾಧ್ಯವಿಲ್ಲ. ಇವನು ಏನೇನು ಗುಣಗಳನ್ನು ತಿಳ್ಕೊಳ್ತಾನೋ, ಒಬ್ಬೊಬ್ಬರು ಒಂದೊಂದು ಗುಣಗಳು ತಿಳ್ಕೊಬಹುದು. ಅನೇಕ ಕೋಟ್ಯಾಂತರ ಭಕ್ತರು, ಆ ಎಲ್ಲ ಗುಣಗಳು ಯಾರಲ್ಲಿ ಇದೆಯೋ ಅವನು ಅಪ್ರಮೇಯ ಅಂತ ಹೇಳ್ತಾರೆ ಕಡೆಗೆ.
ಅಂದ್ರೆ ಎಲ್ಲವೂ ಅತ್ಯಂತ ಉತ್ಕೃಷ್ಟವಾದ ಪ್ರಕೃಷ್ಟವಾದ ಗುಣಗಳು ಭಗವಂತನದು ಅಂತ ಹೇಳ್ತಾರೆ. ಕಡೆಗೆ ಇನ್ನೊಂದು ಅದ್ಭುತವಾಗಿ ಮಾಡ್ತಾರೆ ಇವರು. ಆ ಪ್ರಕೃಷ್ಟ ಚ ಸಾ ಮಾಚ ಪ್ರಮಾ ಲಕ್ಷ್ಮೀ ಅನ್ಬಿಟ್ಟು ಅಂತ ಹೇಳ್ತಾರೆ. ಆ ಪ್ರಮಾ ಅನ್ಬೇಕಾದ್ರೆ ಪ್ರಕೃಷ್ಟ ಮಾ ಅಂದ್ರೆ ಲಕ್ಷ್ಮಿ, ಪ್ರಕೃಷ್ಟ ಅಂದ್ರೆ ಭಗವಂತನಷ್ಟೇ ಅತ್ಯುತ್ತ ಶ್ರೇಷ್ಠತಮವಾದವಳು ಅವಳು, ಪ್ರಕೃಷ್ಟವಾದವಳು. ಸಾಮಾಚ ಪ್ರಮಾ ಲಕ್ಷ್ಮೀ, ಅವಳು ಪ್ರಮಾ ಅಂದ್ರೆ ಲಕ್ಷ್ಮಿ ಅಂತ ಮಾಡಿದ್ರು, ಪ್ರಕೃಷ್ಟ ಪ್ರಮಾ ಅಂತ ಅತ್ಯಂತ ಎಲ್ಲವನ್ನು ಅಂದ್ರೆ ಅದ್ಭುತವಾದ ಸೌಂದರ್ಯ ಗುಣಗಳನ್ನು ಉಳ್ಳವಳು ಅವಳು ಪ್ರಮಾ, ಅವಳು ಲಕ್ಷ್ಮಿ. ತಾಂ ಯೇ ವಿಸ್ಮಯಂ ಯಾಯಪೀತಿ ಇತಿ ಪ್ರಮೇಯ. ಅವಳಿಗೂ ಸಹ ಇವನು ಈ ಅಂದ್ರೆ ಅದೇ ಹೇಳ್ತಾರೆ ಪ್ರಮಾ ಈ ಅವಾಗ ಈ ಅಂದ್ರೆ ಅದೇ ಈ ವಿಸ್ಮಯವನ್ನ ಭಗವಂತ ಉಂಟು ಮಾಡ್ತಾರಂತೆ ಅವಳು ತಾಯಿಗೂ ಸಹ. ಯಾಯಪೀತಿ ವಿಸ್ಮಯಂ, ಅದರಿಂದ ಪ್ರಮಾ ಇಯಃ ಪ್ರಮೇಯ ಅಂತ ಆಗುತ್ತೆ. ಅದಕ್ಕೆ ಅಶ್ಚಾಸೌ ಪ್ರಮೇಶ್ಚೇತಿ ಅಪ್ರಮೇಯ. ಭಗವಂತನಲ್ಲೇ ತಾಯಿಯು ಇರೋದ್ರಿಂದ ಅವನು ಅಪ್ರಮೇಯ ಅಂತ ಹೇಳ್ತಾಳೆ. ಅವಳು ಪ್ರಮೇಯಳಾದ್ರೆ ತನ್ನಲ್ಲೇ ಇರೋದ್ರಿಂದ ಅವಳು ಅಪ್ರಮೇಯಳು, ಅವನು ಭಗವಂತ ಅಪ್ರಮೇಯ ಆಗ್ತಾನೆ ತಾಯಿಯನ್ನ ತಾನು ಧರಿಸ್ಕೊಂಡಿರೋದ್ರಿಂದ ಅಂತ ಅವರು ಅದ್ಭುತವಾಗಿ ಇವರು ವ್ಯಾಖ್ಯಾನ ಮಾಡ್ತಾರೆ. ನಾವು ಪರಾಶರ ಭಟ್ರು ತಾಯಿ, ನಮ್ಮಲ್ಲಿ ತಾಯಿ ವಿಶೇಷ, ಆದ್ರೆ ಇವರು ಮಾಡಿದ್ದಾರೆ ಆ ಪ್ರಮಾಣವಾಗ ಪ್ರಕೃಷ್ಟಮ ಅಂತ ಲಕ್ಷ್ಮಿ ಅಂತ ಮಾಡಿ ಲಕ್ಷ್ಮಿಯನ್ನ ಉಳ್ಳವನು ಅಪ್ರಮೇಯ ಅಂತ, ಇನ್ಯಾರಿಗೂ ಸಾಧ್ಯವಿಲ್ವಲ್ಲ, ಅದರಿಂದ ಅಪ್ರಮೇಯ. ಇದು ಅವ್ರು ಪರಾಶರ ಭಟ್ರು ಮಾಡ್ಬೇಕಾಗಿತ್ತು, ಯಾಕೋ ಮಾಡ್ಲಿಲ್ಲ ಅವರು. ಕಡೆಗೆ ಅದನ್ನ ಹೇಳ್ತಾರೆ ಕಡೆ ಅವರ ಕಡೆಗೆ ಗೀತೆ 2ನೇ ಅಧ್ಯಾಯದ ಬರುತ್ತೆ. ಅಂತವಂತ ಇಮೇ ದೇಹಾಹ ನಿತ್ಯಸ್ತೋಕ ಶರೀರಿಣಃ ಅನಾಶಿನಃ ಅಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ ಅನ್ಬಿಟ್ಟು ಅಂತ ಹೇಳ್ತಾನೆ ಕಡೆಗೆ. ನೀನು ಯಾತಕ್ಕೆ ಯುದ್ಧ ಮಾಡಬೇಕು ಅಂತ ಅವನಿಗೆ ಹೇಳ್ಬೇಕಾದ್ರೆ ಹೇಳ್ತಾನೆ ಕಡೆಗೆ ಅವನ ಹೇಳ್ತಾನೆ, ಇದು ಅಂತವಂತೋ ಇಮೆ, ಈ ದೇಹ ಇದೆಯಲ್ಲ ಇದಕ್ಕೆ ಅಂತ ಇದೆಪ್ಪ, ಈ ದೇಹ ಅನ್ನೋದಕ್ಕೂ ಅದಕ್ಕೆ ಈ ಒಂದು ಜನ್ಮ ಆದಾಗ ಹೋಗುತ್ತೆ, ಇನ್ನೊಂದು ದೇಹ ಬರುತ್ತೆ. ಶಾಶ್ವತವಾದದ್ದು ಆತ್ಮ, ದೇಹ ಅನ್ನೋದು ಅದಕ್ಕೆ ಅಂತ ಇರುವಂತಹದ್ದು ಅನ್ನೋದರ ಮೇಲೆ. ಆಮೇಲೆ ನಿತ್ಯಸ್ತೋಕಾಹ ಶರೀರಿಣಃ, ಈ ಶರೀರವೂ ಸಹ ಯಾವ ಒಂದು ಶರೀರದಲ್ಲಿರುತ್ತೋ ಆ ಹೆಸರು ನಾಮರೂಪ ವ್ಯಾಕರಣವಾಣಿ ತಂದು ಹೇಳ್ತಾನೆ ಹೇಳಿದ್ರು. ಆ ತರ ಆ ಭಗವಂತ ಯಾವುದೇ ಭೀಷ್ಮರು ಇದ್ದಲ್ಲ ಭೀಷ್ಮರು ಅಂತ ಆಗುತ್ತೆ, ಅರ್ಜುನ ದೇಹ ಅರ್ಜುನ. ಹಾಗಾಗಿ ಯಾವ ದೇಹದಲ್ಲಿರುತ್ತೋ ಒಂದು ಪ್ರಾಣಿ ದೇಹದ ಆ ಪ್ರಾಣಿಯ ಹೆಸರು, ಒಂದು ಕಪಿ ಆಗ್ಲಿ ಹುಲಿ ಆಗ್ಲಿ ಸಿಂಹ ಆಗ್ಲಿ ಆ ಹೆಸರು ಬರುತ್ತೆ. ಅದಕ್ಕೆ ಈ ಶರೀರವೂ ಸಹ ಶಾಶ್ವತವಲ್ಲ. ಆಮೇಲೆ ಅನಾಶಿನಃ ಅಪ್ರಮೇಯಸ್ಯ, ಆದರೆ ಈ ಭಗವಾನ್ ಒಳಗಡೆ ಇರುವ ಜೀವಾತ್ಮದ ಅನಾಶಿನಃ, ಅದಕ್ಕೆ ನಾಶ ಇಲ್ಲ. ಅದಕ್ಕೆ ಅಪ್ರಮೇಯಸ್ಯ ತಸ್ಮಾತ್, ಅದು ಕೂಡ ಭಗವಂತ ಒಳಗಡೆ ಮಾಡೋದ್ರಿಂದ ಅವನು ಅಪ್ರಮೇಯಸ್ಯ ತಸ್ಮಾತ್. ಅದರಿಂದ ಎಲ್ಲರ ಜೀವವು ಭಗವಂತನ ಜೊತೆ ಅಪ್ರಮೇಯತ್ವವನ್ನು ಪಡ್ಕೊಳ್ಳುತ್ತೆ, ಯಾಕೆ ಭಗವಂತ ಇರೋದ್ರಿಂದ. ಹಾಗಾಗಿ ಇದು ಶಾಶ್ವತವಾಗಿರೋದು ಈ ಆತ್ಮ ಮಾತ್ರ, ದೇಹ ಅಲ್ಲ. ಆ ದೇಹ ಹೋದ್ರೆ ಇನ್ನೊಂದು ದೇಹ ಬರುತ್ತೆ ಅವ್ರಿಗೆ. ಭೀಷ್ಮರನ್ನ ನೀವು ಕೊಂದ್ರೆ ಅವ್ರಿಗೆ ಇನ್ನೊಂದು ದೇಹ ಬರುತ್ತೆ, ದ್ರೋಣರನ್ನು ಹೋದ್ರೆ ಇನ್ನೊಂದು ದೇಹ ಬರುತ್ತೆ, ಯುಧಿಷ್ಠಿರ ಇವನು ಧರ್ಮರ ಇವನು ದುರ್ಯೋಧನ ಇನ್ನೊಂದು ದೇಹ ಬರುತ್ತೆ ಅವ್ರಿಗೆ. ಆತ್ಮ ಯಾವತ್ತೂ ನಾಶವಿಲ್ಲ. ಹಾಗಾಗಿ ಯುದ್ಧ ಮಾಡು ಅಂತ ಹೇಳುವಾಗ ಆಗ ಅಪ್ರಮೇಯಸ್ಯ ತಸ್ಮಾತ್ ಅಂತ, ಅವನು ಅಪ್ರಮೇಯನಾಗಿರೋ ಭಗವಂತ ಒಳಗಡೆ ಹೋದು ಯಾವಾಗಲೂ ಶಾಶ್ವತವಾಗಿರುತ್ತೆ, ಜೀವಾತ್ಮ ಕೂಡ ಅಂತ ಹೇಳ್ತೆ ಕಡೆ. ಅದನ್ನ ಅಪ್ರಮೇಯ ಪದವನ್ನ ಹಾಕಿದಾರಲ್ಲಿ ಅದನ್ನ ತೆಗೆದು ತೋರಿಸ್ತಾರೆ. ಆಮೇಲೆ ಋಷಿಕೇಶ, ಓಂ ಋಷಿಕೇಶಾಯ ನಮಃ ಅಂತ ಇವರು ಬೇರೆಯವ್ರ ತಾಮಂದ್ರೆ ಶ್ರೀಕಾಂಡಿ ಇಂದ್ರಿಯಾಣಿ ತೇಷಾಂ ಈಶತ್ವಾತ್ ಋಷಿಕೇಶ. ಋಷಿಕ ಅಂದ್ರೆ ಇಂದ್ರಿಯಾಣಿ ತೇಷಾಂ ಈಶತ್ವಾತ್, ಎಲ್ಲ ಇಂದ್ರಿಯಗಳಿಗೂ ಈಶ ಅವನು ಒಡೆಯನಾದ್ರಿಂದ ಅವನು ಋಷಿಕೇಶ. ಋಷಿಕ ಈಶಃ ಋಷಿಕೇಶ ಅಂದ್ಬಿಟ್ಟು ಅದು ಬರುತ್ತೆ. ಅವನು ಎಲ್ಲ ಇಂದ್ರಿಯಗಳಿಗೂ ಅವನು ಒಡೆಯ ಭಗವಂತ ಅದರಿಂದ. ಆಮೇಲೆ ಹೃಷ್ ತುಷ್ಟ ವಿದ್ಯತಃ ಭಾವೇ ಕಪ್ರತ್ಯಯ ಹರ್ಷ ಅಂತ ಇರುತ್ತೆ. ಹೃಷ್ ಅನ್ನೋದು ಅದಕ್ಕೊಂದು ಕಪ್ರತ್ಯ ಆದ ಹರ್ಷ ಅಂತ ಆಗುತ್ತೆ. ಹೃಷ್ ಅನ್ನೋದು ಹರ್ಷ, ಅದರಿಂದ ಅವನು ಅದಕ್ಕೆ ಸಾಹಸ್ಯ ಅಸ್ತಿ ಇತಿ ಕೃಷಿ ಈ ರಮ ಸಹ ಬ್ರಹ್ಮ ಚ ಈಕೌ ತಯೋ ಈಶಃ ಈಕೇಶಃ ಹೃಷಿ ಚ ಅಸೌ ಈಕೇಶಶ್ಚ ಇತಿ ಹೃಷಿಕೇಶ ಅಂತ ಹೇಳ್ತಾನೆ. ಅಂದ್ರೆ ಯಾರಲ್ಲಿ ಹರ್ಷ ಇದೆಯೋ ಅಂತ ಹೇಳ್ತಾರೆ. ಅವಾಗ ಹೃಷಿ ಅನ್ಬೇಕಾದ್ರೆ ಈ ಬರ್ತಲ್ಲ, ಈ ಅಂದ್ರೆ ರಮ ಇಂದನೇ ಹೇಳ್ದಲ್ಲ, ಈ ಅನ್ನೋದು ರಮವನ್ನ ತೋರಿಸುತ್ತೆ, ಈ ರಮ. ಆಮೇಲೆ ಆ ಸಹ ಅನ್ನೋದು ಅವನು ಕೇಶಃ ಅನ್ನುವಾಗ ಹೇಳ್ತಾರೆ. ಈ ಕೌ ಅಂದ್ರೆ ಅವನು ಕಪ್ರತಿಯವ ಕಾಕಾರ ಬರುತ್ತೆ, ಕ ಅಂದ್ರೆ ಪ್ರಜಾಪತಿ ಬ್ರಹ್ಮ. ಹಾಗಾಗಿ ಅವನು ಲಕ್ಷ್ಮಿಗೂ ಮತ್ತೆ ಚತುರ್ಮುಖ ಬ್ರಹ್ಮನಿಗೂ ಸಹ ತಯೋಹ ಈಶಃ ಈ ಕೇಶಃ ಅವನಾಗ್ತಾನೆ.
ಅವರಿಗೆಲ್ಲ ಆನಂದ ಉಂಟು ಮಾಡೋದು ಹೃಷ್ ಮಾಡುವಂತ ಋಷಿಕೇಶ ಅಂತ ಅದು ಮಾಡಿದ್ದಾರೆ. ಋಷೀಚ ಅಸೌ ಈ ಕೇಶಶ್ಚ ಐತಿ ಅಂತ. ತಾಯಿಗೂ ಮತ್ತು ಬ್ರಹ್ಮನಿಗೂ ಆನಂದ ಉಂಟು ಮಾಡೋದ್ರಿಂದ ಅವನು ಋಷಿಕೇಶ ಅಂತ ಒಂದು ಮಾಡಿದ್ದಾರೆ. ಇದು ಆಮೇಲೆ ಮುಂದಕ್ಕೆ ಹೇಳ್ತಾರೆ ಈ ಕೇಶವ ಅನ್ಬೇಕಾದಾಗ ಆಮೇಲೆ ಋಷೀಣ ಅಂದ್ರೆ ಈ ಕೇಶ ರಮ ಬ್ರಹ್ಮ ರುದ್ಧ ತೇನ ಐತಿ. ಬ್ರಹ್ಮನಿಗೂ ರುದ್ರನಿಗೂ ತಾಯಿಗೂ ಆನಂದ ಉಂಟು ಮಾಡೋದ್ರಿಂದ ಋಷಿಕೇಶ ಅಂತ ತಗೋಬಹುದು ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಹೇಳ್ತಾರೆ ಕಡೆಗೆ ಇನ್ನೊಂದೆರಡು ಅವರು ಇದ್ರಲ್ಲಿ ಹೇಳ್ಕೊಂಡು ನಾವು ಬೇಡ ಅದು ಋಷಿಕೇಶ ಬರುವಂತ 3-4 ಪುರಾಣಗಳ ಶ್ಲೋಕವನ್ನ ಕೇಳಿದ್ದಾರೆ. ಕೃಷ್ಣ ಕೃತಜ್ಞೋ ಗೋವಿಂದೋ ಋಷಿಕೇಶೋ ಘನಾಶನಃ ಅನ್ನೋದು ಬರ್ತದೆ. ಅದಕ್ಕೆ ವಿಷ್ಣು ಜಿಷ್ಣು ಜಿತಾರಾಶಿ ಸಜ್ಜನ ಪ್ರಿಯ ಈಶ್ವರ ಅಂದ್ಬಿಟ್ಟು ಅವರ ಒಂದು ಯಾವುದೋ ಸ್ತೋತ್ರದಲ್ಲಿ ಕೋಟ್ ಮಾಡಿದ್ದಾರೆ. ಅದು ಅವ್ರು ಮಾಡಿದಂತ ಸ್ತೋತ್ರ, ಆಚಾರ್ಯರು ಮಾಡಿದಂತ ಸ್ತೋತ್ರ ಅದಕ್ಕೆ. ಆಮೇಲೆ ಬೇಡ ಆದ ಸಾಕು. ಇನ್ನು ಭಗವದ್ಗೀತೆ ತಮವಾಚ ಋಷಿಕೇಶ ಪ್ರಸನ್ನವ್ಯೋ ಭಾರತ ಅಂತ ಬರುವಾಗ ಸೇನೋರ್ ಉಭಯೋರ್ ಮಧ್ಯೆ ವಿಷೀದಂತಮಿದಂ ವಚಃ ಅಂತ ಹೇಳೋದು. ಅಲ್ಲೂ ಋಷಿಕೇಶ ಪದವನ್ನ ವ್ಯಾಸರು ನೇರವಾಗಿ ಭಗವಂತನ ಉಪಯೋಗಿಸಿದ್ದಾರೆ. ಅದನ್ನು ತೆಗೆದು ತೋರಿಸ್ಕೊಡ್ತಾರೆ ಋಷಿಕೇಶವನ್ನ ಅನ್ಬಿಟ್ಟು ಅಂತ. ಈಗ ಪದ್ಮನಾಭ ಓಂ ಪದ್ಮನಾಭಾಯ ನಮಃ ಹೇಳ್ತಾರೆ. ಜಗತ್ ಕಾರಣಂ ಪದ್ಮಂ ನಾಭೌ ಯಸ್ಯ ಸಹ ಪದ್ಮನಾಭ. ಇದು ಭಟ್ಟರು ಮಾಡದಂತ ಮತ್ತೆ ಶಂಕರರು ಇದೇ ಮಾಡ್ತಾರೆ. ಅಂದ್ರೆ ಜಗತ್ ಕಾರಣನಾದ ಇದೆಲ್ಲ ಪದ್ಮಂ, ಜಗತ್ ಕಾರಣಕ್ಕೆ ಪದ್ಮ, ಅದೇ ಕಾಲ ಅಂತ ಹೇಳಿದ್ವಲ್ಲ, ಭಗವಂತ ನಾಭಿಯ ಕಾಲ, ಅದರಿಂದ ಎಲ್ಲವೂ ಉಂಟಾಗುತ್ತೆ ಅಂತ. ಜಗತ್ ಕಾರಣಕ್ಕೆ ಕಾರಣವಾದಂತಹ ಆ ಕಾರಣ ಇದೆಯಲ್ಲ ಅದು ಆ ಪದ್ಮ, ಅದು ಯಶ್ಚ ನಾಭಿ, ಯಾರ ನಾಭಿಯಲ್ಲಿದೆಯೋ ಅವನು ಪದ್ಮನಾಭ ಅಂತ ಹೇಳ್ತಾರೆ. ಅದನ್ನ ತೋರಿಸ್ಕೊಳ್ಳಬೇಕು. ಆಮೇಲೆ ಕಡೆಗೆ ನ ವಿದ್ಯತೆ ಅಪ್ರಕಾಶ ಯಸ್ಯೇತಿ ವಾ ನಾಭ ಪದ್ಮಶ್ಚ ಅಸೌ ನಾಭಶ್ಚೇತಿ ಪದ್ಮನಾಭ. ಕಡೆಗೆ ಭಾ ಅಂದ್ರೆ ಪ್ರಕಾಶ, ಭಾ ಅಂದ್ರೆ ಪ್ರಕಾಶ, ಅಭ ಅಂದ್ರೆ ಪ್ರಕಾಶವಿಲ್ಲದದು. ನ ವಿದ್ಯತೆ ಅಭ ಅಂದ್ರೆ ಅಲ್ಲಿ ಪ್ರಕಾಶವಿಲ್ಲದೆ ಇರುವಿಕೆ ಅವನಲ್ಲಿಲ್ಲ, ಅಭ ಇಲ್ಲ ಅವನಿಗೆ, ಭಾ ಮಾತ್ರ ಅವನು. ಅದರಿಂದ ಅಪ್ರಕಾಶ ಯಶ್ಚೇತಿ ವಾ ನಾಭ. ಮ್ಯೂಟ್ ಮಾಡ್ಕೊಳ್ಳಿ. ನಾನು ಹೋಗಿಲ್ಲ, अरे जूम के शिफ्ट साइड ना अपना बोतल ಯಾತಕ್ಕಂದ್ರೆ ಅಭ ಅಂದ್ರೆ ಈ ಇಲ್ಲದೆ ಇರೋದು, ಅಪ್ರಕಾಶ ಇಲ್ಲದೆ ಇರೋದು ನಾಭ. ಭ ಅಭ ನಾಭ, ಅಲ್ಲದೆ ಇರೋದು ನಾಭ. ಆತರ ಮಾಡ್ತಾರೆ. ಪದ್ಮಶ್ಚ ಅಸೌ ನಾಮಶ್ಚೇತಿ ಪದ್ಮನಾಭ. ಆತರ ಆ ನಾಭ ಅಂದ್ರೆ ಅಪ್ರಕಾಶವಿಲ್ಲದವನು, ಅವನ ನಾಭಿ, ಆ ನಾಭಿಯಲ್ಲಿ ಯಾವ ಪದ್ಮವಿರೋದ್ರಿಂದ ಅವನು ಪದ್ಮನಾಭ. ಇನ್ನದು ಸ್ವಲ್ಪ ಸಂಸ್ಕೃತದಲ್ಲಿ ತಿರುಗಿ ಮಾಡಿದ್ದಾರೆ ಪದ್ಮನಾಭ ಅನ್ಬಿಟ್ಟು ಅಂತ. ಆಮೇಲೆ ಕಡೆಗೆ ಇನ್ನೊಂದು ಚೆನ್ನಾಗಿ ಮಾಡಿದ್ದಾರೆ. ಪದ್ಮಂ ನಯತಿ ಇತಿ ಪದ್ಮನಃ ಸೂರ್ಯ ತಸ್ಯ ಭೇವಾಮ ಯಶ್ಚ ಇತಿ ಪದ್ಮನಾಭ. ಕಡೆಗೆ ಪದ್ಮನ್ ನಯತಿ ಇತಿ ಪದ್ಮನಃ. ಪದ್ಮ ಅಂದ್ರೆ ಪದ್ಮ ತಾವರೆಯನ್ನ ಅರಳುವಂತೆ ಮಾಡೋದು ಸೂರ್ಯ ತಾನೆ. ಪದ್ಮನ್ ನಯತಿ ಇತಿ ಪದ್ಮನಃ, ಅವನು ಪದ್ಮನ ಆಗ್ತಾನೆ. ಸೂರ್ಯ ಪದ್ಮವನ್ನ ಅರಳಿಸುವನಾಗುವನು ಸೂರ್ಯ. ತಸ್ಯಾಭೇವಾಮ ಯಶ್ಚೇತಿ ಪದ್ಮನಾಭ. ಅವನಿಗೂ ಸಹ ಈ ಅವನಿಗೆ ಹೇಗೆ ಸೂರ್ಯ ಅರಳಿಸ್ತಾನೆ, ಅವನಿಗೆ ಭಾವ ಒಂದಿದೆ. ಆ ಭಾವವನ್ನು ಯಾರು ಕೊಟ್ಟಿದ್ದು? ಭಗವಂತ ಕೊಟ್ಟಿದ್ದು. ಅದರಿಂದ ಸಹ ಅವನು ಪದ್ಮನಾಭ. ಸೂರ್ಯನಿಗೆ ತೇಜಸ್ಸನ್ನ ಕೊಟ್ಟಿದ್ದು ಪದ್ಮವನ್ನ ಅರಳುವಂತೆ ಮಾಡಿದ್ರಿಂದ ಪದ್ಮನಾಭ. ಮೇಲ್ನೋಟಕ್ಕೆ ಸೂರ್ಯನೇ ಪದ್ಮವನ್ನು ಅರಳಿಸೋದಂಗೆ ಮಾಡಿದ್ರು ಭಗವಂತ ಅವನಲ್ಲಿದ್ದು ಇದನ್ನ ಮಾಡಿಸ್ತಾನೆ, ಅದರಿಂದ ಪದ್ಮನಾಭ ಅಂತ ಅದೊಂದು ಅರ್ಥವನ್ನ ಮಾಡ್ತಾರೆ ಕಡೆಗೆ. ಅದ ಹೆಸರ ಕಡೆಗೆ. ಆಮೇಲೆ ಅದರಲ್ಲಿ ಒಂದು ಸ್ತೋತ್ರವನ್ನ ತೋರಿಸ್ತಾರೆ. ಅದರಲ್ಲಿ
ಇದು ಎಲ್ಲಿಂದ ಬರುತ್ತೆ ಅನ್ನೋದಕ್ಕೆ ನೋಡೋಣ, ಎಲ್ಲೂ ಕೊಟ್ಟಿಲ್ಲ ಅವರು, ಯಾವ ಪುರಾಣದಲ್ಲಿ ಇದು ಕೊಟ್ಟಿಲ್ಲ. ಅದರಲ್ಲಿ ಬರುತ್ತೆ, ಪ್ರಥಮಂತು ಹರಿಂಬಂದೆ, ದ್ವಿತೀಯಂ ಕೇಶವಂತತ, ತೃತೀಯಂ ಪದ್ಮನಾಭಂಸು, ಚತುರ್ಥಂ ವಾಮನಂಥತ, ಪಂಚಮಂ ವೇದಗರ್ಭಶ್ಚ, ಷಷ್ಠಂತು ಮಧುಸೂದನಂ, ಸಪ್ತಮಂ ವಾಸುದೇವಂಚ, ವಾರಾಹಂ ಚಾಷ್ಟಮಂ ತತ, ನವಮಂ ಪುಂಡರೀಕಾಕ್ಷಂ, ದಶಮಂತು ಜನಾರ್ದನಂ, ಕೃಷ್ಣಂ ಏಕಾದಶಂ ಪ್ರೋಕ್ತಂ, ದ್ವಾದಶಂ ಶ್ರೀಧರಂ ತತ. ಅಂತ ದ್ವಾದಶ ನಾಮಕ್ಕೆ ಮೋಸ್ಟ್ಲಿ ಪದ್ಮಪುರಾಣ ಇರಬೇಕು, ಅದು ಪದ್ಮಪುರಾಣದಲ್ಲಿ ಬರೋದು. ಅದರಲ್ಲಿ ಮೂರನೇದು ಪದ್ಮನಾಭ ಅಂತ ಬರ್ತೇವೆ. ನಾವು ಸಂಧ್ಯಾ ಆಚರಣೆ ಮಾಡ್ಬೇಕಾದ್ರೆ ಹೇಳುವಂತ ದ್ವಾದಶ ನಾಮ ಹೇಳ್ತಾರೆ ಕಡೆಗೆ. ಏತದ್ ದ್ವಾದಶ ನಾಮಾನಿ ಮಯಾ ಪ್ರೋಕ್ತಾನಿ ಫಲ್ಗುಣ. ಇದು ಇಲ್ಲ, ಭಾಗವತದಲ್ಲಿ, ಇದು ಮಹಾಭಾರತದಲ್ಲಿ ಬರುತ್ತೆ. ಇದು ಯಾವ ಇದು ಅಂತ ನನ್ಗೆ ಜ್ಞಾಪಕ ಇಲ್ಲ, ಇದು ಕಡೆ ಮಹಾಭಾರತದಲ್ಲಿ ಬರುತ್ತೆ. ಮಹಾಭಾರತದಲ್ಲಿ ಅರಣ್ಯ ಪರ್ವ, ಕರೆಕ್ಟ್, ಅರಣ್ಯ ಪರ್ವದಲ್ಲಿ ಬರುವಾಗ ಭಗವಂತನೇ ತನ್ನ ನಾಮಗಳನ್ನ ಹೇಳ್ತಾನೆ. 12 ನಾಮ ಕರೆಕ್ಟ್ ಅರ್ಜುನನಿಗೆ ಉಪದೇಶ ಮಾಡ್ತೀವಿ. ಇದು ಭಗವದ್ಗೀತೆ ಅಲ್ಲ, ಅರಣ್ಯ ಪರ್ವದಲ್ಲಿ ಹೋಗ್ಬೇಕಾದ್ರೆ ಅರ್ಜುನನಿಗೆ ಹೇಳ್ತಾನೆ, ನನಗೆ 12 ಹೆಸರನ್ನು ಬೇಕಾದ್ರೆ ಅವನೇ ಹೇಳೋದು. ಈ 12 ಹೆಸರು ಕಡೆ ಹೇಳ್ತಾನೆ. ಅದರ ಏತದ್ ದ್ವಾದಶ ನಾಮಾನಿ ಮಯಾ ಪ್ರೋಕ್ತಾನಿ ಫಲ್ಗುಣ. ಅದರಿಂದ ಇದು ನನಗೆ, ಈ 12 ಹೆಸರು ನನಗೆ ಫಲ್ಗುಣ ಅಂತ ಅರ್ಜುನನೇ ನನಗೆ ಹೇಳಲ್ಪಡುತ್ತೆ. ಅದಕ್ಕೆ ಅವ ಹೇಳ್ತಾರೆ, ಕಾಲತ್ರಯೇ ಪಠೇದ್ಯಸ್ತು ತಸ್ಯ ಪುಣ್ಯ ಫಲಂ ಶೃಣು, ಚಾಂದ್ರಾಯಣ ಸಹಸ್ರಸ್ಯ ಕನ್ಯಾದಾನ ಶತಶ್ಚ ಚ, ಅಶ್ವಮೇಧ ಸಹಸ್ರಸ್ಯ ಫಲಮಾಪ್ನೋತಿ ಮಾನವಃ. ಅಲ್ಲಿ ಒಂದು ಫಲವನ್ನ ಹೇಳಿದೆ. ಅದಕ್ಕೆ ಇದನ್ನ ತೆಗೆದು ಆ ಪದ್ಮನಾಭ ಅನ್ನೋದಕ್ಕೆ ಹೇಳ್ಬೇಕಾದ್ರೆ ಇಲ್ಲಿ ಅವರು ಆಚಾರ್ಯರು ತೋರಿಸಿದ್ದಾರೆ. ಅದನ್ನ ಕೃಷ್ಣ ಹೇಳುತ್ತೆ, ನೇರವಾಗಿ ಭಗವಂತನೇ ಹೇಳೋ ಮಾತಿದು ಅರ್ಜುನಿಗೆ. ಈ ನನ್ನ ದ್ವಾದಶ ನಾಮವನ್ನ ಕಾಲತ್ರಯೇ ಎಷ್ಟು ಪಠೇತೆ, 3 ಕಾಲದಲ್ಲೂ ಯಾರು ಇದನ್ನ ಹೇಳ್ತಾರೋ ಅವ್ರಿಗೆ ಅವಾಗ ಹೇಳ್ತಾರೆ, ತಸ್ಯ ಪುಣ್ಯ ಫಲಂ ಶೃಣು. ಅವ್ರಿಗೆ ಏನು ಪುಣ್ಯ ಫಲ ಬರುತ್ತೆ ಹೇಳ್ತೀನಿ ಕೇಳು ಅಂತ ಹೇಳ್ತಾರೆ. ಏನಪ್ಪ ಬರುತ್ತೆ ಅಂತಂದ್ರೆ, ಚಾಂದ್ರಾಯಣಂ ಸಹಸ್ರಸ್ಯ. ಕೆಲವು ಕೃಚ್ರ ಅಂತ, ಚಾಂದ್ರಾಯಣ ಅಂದ್ರೆ ಕೆಲವು ಪಾಪ ಮಾಡ್ಬೇಕಾದ್ರೆ ಆ ಚಾಂದ್ರಾಯಣ ಇದೆ ಕೃಚ್ರ ಅಂತ ಹೇಳುತ್ತೆ. ಅದರಲ್ಲಿ ಸಾಧಾರಣವಾಗಿ ಎಲ್ಲ ಚಾಂದ್ರಾಯಣ ಕೃಚ್ರನ ನಾವು ಧನ ರೂಪದಲ್ಲಿ ಮಾಡಿಬಿಡ್ತೀವಿ. ಕೆಲವು ನಿಯಮ ಹೇಳಿದೆ, ಇಷ್ಟು ದಿನ ಉಪವಾಸ ಇರಬೇಕು, ಮಾಡಬೇಕು, ಏನೇನಾಯ್ತು ಅದೆಲ್ಲ ಕೆಲವು ನಿಯಮ ಇದೆ. ಆ ಚಾಂದ್ರಾಯಣ ಕೃಚ್ರ ಸಹಸ್ರಸ್ಯ 1000 ಚಾಂದ್ರಾಯಣ ಕೃಚ್ಯವನ್ನ ಮಾಡೋಕೆ ಏನ್ ಅಂದ್ರೆ ಆ ಮಾಡೋದ್ರಿಂದ ಯಾವ ಪಾಪಗಳು ಹೋಗುತ್ತೋ ಅದು ಹೋಗುತ್ತೆ ಅಂತ ಹೋಗ್ಬೋದು. ಆಮೇಲೆ ಕನ್ಯಾದಾನ ಶತಸ್ಯತ, ಒಂದು ಕನ್ಯಾದಾನ ಮಾಡಿದ್ರೆ ಅಷ್ಟು ಫಲ ಅಂತ ಹೇಳುತ್ತೆ. ಬಹಳ ವಿಶೇಷವಾದ ಕನ್ಯಾದಾನ ಮಾಡೋದು. ಅದರಿಂದ ಕನ್ಯಾದಾನ ಶತಸ್ಯಚ, 100 ಕನ್ಯಾದಾನವನ್ನ ಮಾಡಿದ್ದ ಫಲವನ್ನು ಬರುತ್ತೆ. ನಾವು ಇದನ್ನ ಹೇಳ್ಕೋಬೇಕು. ನಮಗೆ ಕನ್ಯಾದಿಂದ ನನಗೆ ಕನ್ಯಾದಾನ ಮಾಡೋಣ ಬಹಳ ಒಂದು ಉತ್ಕೃಷ್ಟವಾದ ಆಸೆ ಇತ್ತು, ಕನ್ಯಾದಾನ ಮಾಡಬೇಕು ಅಂತ. ಭಗವಂತ ಕೊಡ್ಲಿಲ್ಲ. ಇದನ್ನೇ ಹೇಳ್ಬೇಕು, 100 ಕನ್ಯಾದಾನವನ್ನ ಮಾಡಿದ ಫಲ ಭಗವಂತನ ದ್ವಾದಶ. ಇದು ನಿತ್ಯನೋ ನಾವು ನಾಮ ಇಟ್ಕೋಬೇಕಾದ್ರೆ ನಿತ್ಯ ಹೇಳ್ತೀವಿ, ಬೆಳಗ್ಗೆ ಅಂದ್ರೆ ಬೆಳಗ್ಗೆ ಮತ್ತೆ ಸಾಯಂಕಾಲ ದ್ವಾದಶ ಇದೆಲ್ಲ ಹೇಳ್ತೀವಿ, ಅದು ಬರುತ್ತೆ. ಆಮೇಲೆ ಅಶ್ವಮೇಧ ಸಹಸ್ರಸ್ಯ, 1000 ಅಶ್ವಮೇಧ ಮಾಡಿದ ಏನ್ ಫಲವೋ ಆ ಫಲ ಬರುತ್ತೆ. ಫಲಮಾಪ್ನೋತಿ ಮಾನವಃ, ಮಾನವರಿಗೆ ಇದಿಷ್ಟು ಫಲವೂ ಬರುತ್ತೆ. ನನ್ನ ದ್ವಾದಶ ನಾಮವನ್ನು ಹೇಳಿದ್ರಂತೆ, ಬೇರೆ ಯಾರು ಹೇಳಿದ್ದಲ್ಲ, ಸಾಕ್ಷಾತ್ ಭಗವಂತನೇ ಹೇಳಿದ್ರಿಂದ ಇದು ದ್ವಾದಶ ನಾಮವನ್ನು ದಿನ 3 ಸಲ 4 ಸಲ ಹೇಳಿ, ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಎಲ್ಲಾ ಸಮಯದಲ್ಲೂ ಹೇಳಿದ್ರೆ ಇಷ್ಟೆಲ್ಲ ಬರುತ್ತೆ, ಎಲ್ಲ ಇದು ಹೋಗುತ್ತೆ ಅನ್ಬಿಟ್ಟು ಅಂತ. ಆಮೇಲೆ ಪದ್ಮಂ ನಾಭೋ ಯಸ್ಯೇತ್, ಇದು ಎಲ್ಲರೂ ಮಾಡಿದ್ದು. ಯಾರಲ್ಲಿ ಇದು ಪದ್ಮ, ಯಾರ ಒಂದು ನಾಭಿಯಲ್ಲಿ ಪದ್ಮವಿದೆಯೋ ಅವನು ಪದ್ಮನಾಭ ಅಂದ್ಬಿಟ್ಟು ಹೇಳ್ತಾರೆ. ಅಮರ ಪ್ರಭು, ಓಂ ಅಮರ ಪ್ರಭುವೇ ನಮಃ ಅಂತಾರೆ. ನಮ್ರಿಯತೆ ಇತಿ ಅಮರಾಹ, ಮ್ರಿಯತೆ ಅಂದ್ರೆ ನಾಶವಾಗೋದು. ನಮ್ರಿಯತೆ ಮರ ಅಂದ್ರೆ ಮ್ರಿಯತೆ, ನಮ್ರಿಯತೆ ಇತಿ ಅಮರಾಹ. ನಮರಾಹ ಅದು ಅದರಲ್ಲಿ ನ್ಯಂಗ್ ಸಂಧಿಯಲ್ಲಿ ಅದು ಅಮರಾಹ ಆಗುತ್ತೆ, ಅದು ಅಕಾರ ಬರುತ್ತೆ. ಅದು ನಮ್ರಿಯತೆ ಇತಿ ಅಮರಾಹ. ಇವರು ಈ ದೇವತೆಗಳನ್ನೆಲ್ಲ ಇವರು ಮುಕ್ತಾಹ ತೇಷಾಂ ಈಶ್ವರತ್ವಾತೆ ಅಮರ ಪ್ರಭು ಅಂತ ಹೇಳ್ತಾ ಕಡೆಗೆ. ಇವರು ಇದರಲ್ಲಿ ಈ ದೇವತೆಗಳನ್ನು ಮುಕ್ತರು ಅನ್ನೋ ತರ, ಅವ್ರಿಗೆ ಅದೆಲ್ಲ ಆದ್ಮೇಲೆ ಮತ್ತೆ ಮೋಕ್ಷ ಸಿಗುತ್ತೆ ಅಂತ ಅವ್ರ ಇದಕ್ಕೆ. ನಮ್ಮ ಸಿದ್ಧಾಂತ ಅಲ್ಲ, ಆ ತರ ಅಲ್ಲ. ದೇವತೆಗಳಾದ್ರೂ ಸಹ ಶರಣಾಗತಿಯೋ ಎಲ್ಲೋ ಮಾಡದೇ ಇದ್ರೆ ಯಾಕಂದ್ರೆ ಮತ್ತೆ ಯಾವ್ದೋ ಪುಣ್ಯದಿಂದ ಪಡ್ಕೊಂಡಿರ್ತಾರೆ. ಆ ಪುಣ್ಯ ಮುಗಿದ ತಕ್ಷಣ ಭೂಮಿ ಬರಲೇಬೇಕು. ಇವರು ಅದರಿಂದ ಮುಕ್ತಾಹ ತೇಷಾಂ ಅಂದ್ಬಿಟ್ಟು ಅಂತ, ಅವರನ್ನ ಮುಕ್ತರಿಗೆ ಸಮಾನ ಹೋಲಿಸಿ ದೇವತೆಗಳನ್ನ ಹೇಳ್ತಾರೆ. ಅವರು ಮಾಡಿದ್ದಾರೆ. ಅವರು ನಮ್ಮ ಇದರಲ್ಲಿ ನಾವು ಅಮರ ಅಂದ್ರೆ ದೇವತೆಗಳಷ್ಟೇ, ಅವರು ಮುಕ್ತರು ಸಮಾನ ಬರೋದಿಲ್ಲ. ಅವರು ತೇಷಾಂ ಈಶ್ವರತ್ವಾತ್, ದೇವತೆಗಳಿಗೆ ನಾವು ದೇವತೆಗಳಿಗೆ ಈಶ್ವರನಾದ್ರಿಂದ ಅವನು ಅಮರ ಪ್ರಭು ಅಂತ ಹೇಳ್ತಾನೆ ಕಡೆಗೆ.
ನೋಡ್ಬೇಕು ಅದ್ರಲ್ಲಿ ಎಲ್ಲಿ ಹೇಳಿದ್ದಾರೆ ಅಂತ ಅವ್ರ ಭಾಷೆದಲ್ಲಿ ನಾನು ಓದಿಲ್ಲ. ಅದರಲ್ಲಿ ದೇವತೆಗಳನ್ನ ಮುಕ್ತರು ಅಂತ ಎಲ್ಲಿ ಹೇಳಿದ್ದಾರೆ ನೋಡಿಲ್ಲ, ಇದು ತಗೊಂಡಿದ್ದಾರೆ ಇವರು. ಪ್ರಾಯಶಃ ಹೇಳಿರ್ಬೇಕು ಇಲ್ದೇ ಅವ್ರು ತಗೊಳ್ಳೋ ಸಾಧ್ಯ ಇಲ್ಲ. ನೋಡು ಮಾಧು ಭಾಷೆ ನೋಡ್ಬೇಕು ಒಂದ್ಸಲ. ಆಮೇಲೆ ಪ್ರಕರ್ಷೇಣ ಭವತಿ ಇತಿ ಪ್ರಭು ಅಮರಶ್ಚ ಅಸೌ ಪ್ರಭುಶ್ಚ ಅತಿ ಅಮರ ಪ್ರಭು ಅಂತ. ಅವನು ಪ್ರಭು ಅಂದ್ರೆ ಭೂ ಅಂದ್ರೆ ನಾಯಕ ಅನ್ನೋದು. ಪ್ರಭು ಪ್ರಕರ್ಷೇಣ ಭವತಿ, ಅತ್ಯಂತ ಅವನು ಎಲ್ಲ ಗುಣಗಳಿಂದಲೂ ಎಲ್ಲ ವೀರ್ಯಗಳಿಂದ ಶಕ್ತಿಗಳಿಂದ ಉಳ್ಳವನು ಇಲ್ಲಿಂದ ಅವನು ಪ್ರಭು. ಅವನು ಅಮರರಿಗೆ ಒಡೆಯನಾದ್ರೆ ಅಮರ ಪ್ರಭು. ಅಮರರಿಗೂ ಸಹ ಅಮರಶ್ಚ ಅಸೌ ಪ್ರಭು ಇತಿ ಅಮರ, ಅಮರರಿಗೂ ಈ ತರ ಪ್ರಭು ಆದ್ರಿಂದ ಅವನ ಅಮರ ಪ್ರಭು ಅಂತ ಹೇಳಿದ್ರು. ಇದು ಹೊಂದುತ್ತೆ, ನಮಗೆ ಏನು ತೊಂದರೆ ಇಲ್ಲ. ಆಮೇಲೆ ಅದೇ ಅಸ್ಯ ವಿಷ್ಣೋ ಮಾ ಜ್ಞಾನಂ ಯೇಷಾಂತೆ ಅಮಾಹ ತಾನ್ ರಾಜಯತಿ ಇತಿ ಅಮರ ಪ್ರಭು. ಕಡೆಗೆ ಅವನು ಅಸ್ಯ ವಿಷ್ಣೋ ಮಾ ಜ್ಞಾನಂ ಯೇಷಾಂತೆ ಅನ್ಬಿಟ್ಟು ಅಂದ್ರೆ ಅವರು ವಿಷ್ಣುವಿನ ಜ್ಞಾನವು ಯಾರಿಗೆ ಇಲ್ಲವೋ ಅಂದ್ರೆ ಜ್ಞಾನಂ ಮಾ ಜ್ಞಾನಂ ಅಂದ್ರೆ ಇಲ್ಲಿ ಮಾ ಜ್ಞಾನಂ ಅಂದ್ರೆ ಜ್ಞಾನವಿಲ್ಲ ಅನ್ನೋದಕ್ಕಿಂತ ಪರಿಪೂರ್ಣವಾದ ಜ್ಞಾನವಿಲ್ಲ. ಆತರ ಅವರ ಯೇಷಾಂತೆ ಅವರು ಹೇಳ್ತಾರೆ ಕಡೆಗೆ ಅವರಿಗೆ ಅಮಾಹ ಅನ್ಬಿಟ್ಟು ಅಂದ್ರೆ ಅವರು ಅದು ಅಂದ್ರೆ ಅವರ ಯೇಷಾಂತೆ ಅವರು ಅಮಾಹ ತಾನ್ ರಾಜಯತಿ ಇದು ಅಮರ ಪ್ರಭು. ದೇವತೆಗಳಿಗೆ ಹೇಳ್ತಾರೆ. ದೇವತೆಗಳಿಗೆ ಇಲ್ಲಿ ಅವರೇ ಹೇಳೋದ್ರಿಂದ ಮುಕ್ತು ಅಂತ ಹೇಳಿಲ್ಲ. ಆ ದೇವತೆಗಳಿಗೂ ಸಹ ಭಗವಂತನ ಪೂರ್ಣವಾದ ಗುಣಗಳು ಅವರಿಗೆ ತಿಳಿದಿಲ್ಲ. ಅವರಿಲ್ಲ ಅವರನ್ನ ತಾನ್ ರಾಜಯತಿ, ಅವರನ್ನ ರಾಜಯತಿಯಿಂದ ಒಡೆತನ ಮಾಡ್ತಾನೆ, ರಾಜ್ಯವನ್ನು ಮಾಡ್ತಾನೆ. ಅದರಿಂದ ಅವನು ಅಮರ ಪ್ರಭು ಅಂತ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಕಡೆಗೆ ಇನ್ನು ಏನೇನೋ ವ್ಯಾಖ್ಯಾನ ಮಾಡ್ತಾರೆ ಅವರು. ತದಂ ಅಮಂ ಬ್ರಹ್ಮ, ಅದು ಬೇಡ. ಗತ್ಯಾರ್ದೇವತೆ ಸಮಜ್ಞಾನಂ ಜಾತಿ ರದಾತಿ ಅಮರಃ. ಇದ್ರ ಕಡೆಗೆ ಒಂದು ಬ್ರಹ್ಮಸೂತ್ರದಲ್ಲಿ ಬರುತ್ತೆ ಹೇಳ್ತಾರೆ. ಅದಕ್ಕೆ ಸ್ಥಿತಿಮಾಹ ದರ್ಶಯತಶ್ಚೈವಂ ಪ್ರತ್ಯಕ್ಷ ಅನುಮಾನೆ ಅನ್ಬಿಟ್ಟು ಅಂತ ಬರುತ್ತೆ. ಇದರಲ್ಲಿ ಹೇಳ್ತಾರೆ ಅದಕ್ಕೆ. ಆಗ ಇದರಲ್ಲಿ ಭಗವಂತನನ್ನ ತಿಳ್ಕೊಳ್ಳೋಕೆ ಪ್ರತ್ಯಕ್ಷ ಅನುಮಾನೆ, ಅವನು ತಿಳ್ಕೊಳ್ಳೋಕೆ ಸಾಧ್ಯವಿಲ್ಲ ಅವನನ್ನ. ಅದರಿಂದ ಆ ಒಂದು ಬ್ರಹ್ಮಸೂತ್ರದಲ್ಲಿ ಇದನ್ನ ತೆಗಿತಾರೆ ಅವ್ರು ಹೇಗೆ ಅಂತ ಬರ್ತಾರೆ ಅದಕ್ಕೆ. ಅದನ್ನ ಇವರು ಈ ತರ ವ್ಯಾಖ್ಯಾನ ಮಾಡ್ತಾರೆ. ಹರೇಹೇ ಉಪಾಸನಾ ಚ ಅತ್ರ ಸದೈವ ಸುಖರೂಪಿಣಿ ನತು ಸಾಧನ ಭೂತಾಸ ಸಿದ್ಧಿರೇವಾತ್ರ ಸಾಯತಃ ಅನ್ಬಿಟ್ಟು ಅಂತ. ಕಡೆಗೆ ಅವನ್ನ ಹರೇ ಉಪಾಸನಾ ಚ ಅತ್ರ ಸದೈವ ಮುಖರೂಪಿಣಿ, ಅದು ಸುಖರೂಪಿಣಿ. ಹರಿ ಭಗವಂತನ ಉಪಾಸನೆ ಇದೆಯಲ್ಲ, ಉಪಾಸನೆಯೇ ಸುಖರೂಪವಾದದ್ದ ಆಗಿರುವಂತಹದ್ದು ಅನ್ನುವಂಥದ್ದು. ಅದು ನತು ಸಾಧನ ಭೂತಾಸ ಸಿದ್ಧಿರೇವಾತ್ರ ಸಾಯತಃ ಅನ್ಬಿಟ್ಟು ಅಂತ. ಅದನ್ನ ಈ ಭಗವಂತನ ಇದಿರುತ್ತಲ್ಲ ಅವನ ಪ್ರಭುತ್ವ, ಅದು ಸಾಧನಭೂತ ಅಂದ್ರೆ ಸಿದ್ಧಿರೇವಾತ್ರ ಯತಃ ಅಂದ್ರೆ ಪ್ರಯತ್ನ ಪಡುವವರು. ಯಾರು ಉಪಾಸನ ಮೂಲಕ ಪ್ರಯತ್ನ ಪಡ್ತಾರೋ ಅವರನ್ನ ಮಾತ್ರ ಭಗವಂತನ ಪಡ್ಕೋಬಹುದು. ಅವನ ಆ ಪ್ರಭುತ್ವ ಅನ್ನೋದು ಹೇಳ್ತಾರೆ. ಅದಕ್ಕೆ ಇಲ್ಲಿ ಪ್ರಭುತ್ವ ಅನ್ನೋಗೆ ಮುಕ್ತತ್ವ ಅಂತ ತಗೊಂಡು, ಪ್ರಭುತ್ವ ಅಂದ್ರೆ ಮುಕ್ತ ಅಂತ ತಗೊಂಡು ಅವನಿನ್ನ ಸಾಧನೆ ಅಂದ್ರೆ ಭಗವಂತನ ಧ್ಯಾನದ ಮೂಲಕ ಮೋಕ್ಷ ಪಡ್ಕೋಬಹುದು ಅಂತ ಅವರಲ್ಲಿ ಅದನ್ನ ತೆಗೆದು ತೋರಿಸ್ತಾರೆ. ಬಟ್ ಅದು ಈ ಹೇಗೆ ಅಮರ ಪ್ರಭು ಹೊಂದುತ್ತೆ ಗೊತ್ತಿಲ್ಲ, ಬಟ್ ತಗೊಂಡಿದ್ದಾರೆ ಅವರು. ಅದು ಹೊಂದೋದಿಲ್ಲ, ಅದು ಏನೋ ಹೇಳಿದ್ದಾರೆ. ವಿಶ್ವಕರ್ಮ ಓಂ ವಿಶ್ವಕರ್ಮಣೇ ನಮಃ ಅಂತ ಇಲ್ಲಿ ಇವರು ಬೇರತ್ತ ಮಾಡ್ತಾರೆ. ವಿನಾ ಅಂದ್ರೆ ವಿ ಅಂದ್ರೆ ಗರುಡ, ಅವನಿಗೆ ಗರುಡನ್ಗೆ. ವಿನಾ ಅಂದ್ರೆ ಗರುಡೇನ. ಆಮೇಲೆ ಶುದ್ಧತಿ ಅಂದ್ರೆ ಗಚ್ಚತಿ ಇತಿ ವಿಶುಹು ಅಂತ. ಶುದ್ಧತಿ ಅಂದ್ರೆ ಹೋಗೋದು. ಗರುಡನನ್ನ ವಾಹನವಾಗಿ ಇಟ್ಟುಕೊಂಡು ಯಾರು ಗಚ್ಚತಿ ಅಂದ್ರೆ ಪ್ರಯಾಣ ಮಾಡೋದು, ಹೋಗೋದತ್ತಲ್ಲ. ಅದರಿಂದ ಅವನು ವಿಶುಹು, ಭಗವಂತನ ವಿಶುಹು ಅಂತ ಆಗ್ತಾನೆ. ಭಗವಂತನಿಗೆ ವಿಶುಹು ಅಂತ ಯಾಕಂದ್ರೆ ಗರುಡನಲ್ಲಿ ಇಟ್ಕೊಂಡು ಪ್ರಯಾಣ ಮಾಡ್ತಾನೆ, ವಾಹನ ಇಟ್ಕೊಂಡಿದ್ದ ಅವನು ವಿಶುಹು. ನ ವಿದ್ಯತೆ ಕರ್ಮಬಂಧಕಂ ಯಸ್ಯ ಇತಿ ಅಕರ್ಮ. ಯಾರಿಗೆ ಕರ್ಮಬಂಧಕವಿಲ್ಲವೋ ಅವನಿಗೆ ಅಕರ್ಮ ಅಂತ ಹೇಳ್ತೀವಿ. ಕರ್ಮವಿಲ್ಲ ಅವನಿಗೆ, ಅಕರ್ಮ ಅವನು. ನ ವಿದ್ಯತೆ ಕರ್ಮಬಂಧಕಂ ಯಸ್ಯ ಇತಿ ಅಕರ್ಮ. ಎರಡು ಆಯ್ತು. ಆಮೇಲೆ ನ ವಿದ್ಯತೆ ಕರ್ಮ ಕ್ಲಿಷ್ಟಂ ಯಸ್ಯ ಇತಿ ಅಕರ್ಮ. ಅವನಿಗೆ ಕರ್ಮದ ಕ್ಲಿಷ್ಟವೂ ಇಲ್ಲ. ಮೊದಲು ಕರ್ಮ ಬಂಧ ಇಲ್ಲ ಅಂದ್ಬಿಟ್ರು,
ಕರ್ಮ ಬಂಧಕ ಇಲ್ಲ, ಕರ್ಮ ಕ್ಲಿಷ್ಟ ಇದೆಯಪ್ಪ ಅಂದ್ರೆ ಕರ್ಮ ಕ್ಲಿಷ್ಟವೂ ಇಲ್ಲ, ಕರ್ಮದ ಬಂಧವೂ ಇಲ್ಲ, ಕರ್ಮದ ಕ್ಲಿಷ್ಟ, ಅದರಿಂದಲೂ ಅವನ ಕರ್ಮ. ವಿಶುಶ್ಚ ವಿಶುಶ್ವ ಅಸೌ ಅಕರ್ಮ ಚ ಇತಿ ವಿಶ್ವಕರ್ಮ. ಈ ವಿಷುವಾದ ಈ ವಿಷ್ಣುವಿನಲ್ಲಿ ಈ ಅಕರ್ಮ ಮೇಲೆ ಹೇಳಿದ ಕರ್ಮ ಇಲ್ಲದೆ ಇರೋದ್ರಿಂದ ಅವನು ವಿಶ್ವಕರ್ಮ. ಅನ್ನ ಗರುಡನ ಮೂಲಕ ಗರುಡನ ವಾಹನ ಉಳ್ಳಂತಹ ಭಗವಂತನಿಗೆ ಕರ್ಮ ಬಂಧಕವೂ ಇಲ್ಲ, ಕರ್ಮದ ಕ್ಲಿಷ್ಟವೂ ಇಲ್ಲ, ಅದರಿಂದ ವಿಶ್ವಕರ್ಮ ಅಂತ ಆತರ ಅರ್ಥ ಮಾಡ್ತಾರೆ. ಇದು ಬೇರೆಯವರು ಮಾಡೋದಕ್ಕಿಂತ ಬೇರೆ ತರ ಮಾಡಬೇಕು ಅಂತ ಮಾಡಿದ್ದಾರೆ ಅವರು. ಇದು ಚೆನ್ನಾಗಿದೆ ಹೊಂದೋದಕ್ಕೆ. ಅದರಿಂದ ಅವನಿಗೆ ಯಾವ ಬಂಧನೂ ಇಲ್ಲ ಅಂತ ಆತರ ಮಾಡಿದ್ದಾರೆ. ಆಮೇಲೆ ವಿಶ್ವಂ ಕರ್ಮ ಯಸ್ಮಾತ್ ಇದೆಲ್ಲ ಹೇಳಿದ್ವಿ. ವಿಶ್ವಂ ಕರ್ಮ ಯಸ್ಮಾತ್, ವಿಶ್ವವನ್ನೇ ನಾವು ಮಾಡೋದ್ರಿಂದ ಅವನು ವಿಶ್ವಕರ್ಮ. ಅದರಲ್ಲಿ ಅದು ಹೇಳ್ತಾರೆ ಕಡೆಗೆ. ಆಮೇಲೆ ಇದು ಅವರು ಇದರಲ್ಲಿ ಒಂದು ತುಂಬಾ ಅವರೊಂದು ಇದರಲ್ಲಿ ಅದ್ಭುತವಾಗಿ ಭಗವಂತನ ಕರ್ತೃತ್ವವನ್ನ ಹೇಳ್ತಾನೆ. ವಿಶ್ವಕರ್ಮ ಅಂದ್ರೆ ಕರ್ತೃತ್ವ ಬರ್ತಲ್ಲ, ಅದಕ್ಕೆ ಹೇಳ್ತಾರೆ ಅವನಿಗೆ ಸರ್ವಕರ್ತ ಅಂದ್ ವಿಶ್ವಕರ್ತ ಎರಡು ಒಂದೇ ಪದ ಅಂತ ಹೇಳ್ತಾರೆ. ಸರ್ವಕರ್ತ ನ ಕ್ರಿಯತೆ ತನ್ನಮಾಮಿ ರಮಾಪತಿ ಅಂತ ಒಂದು ಹೇಳ್ತಾರೆ. ಸರ್ವಕರ್ತ ಅಂದ್ರೆ ವಿಶ್ವ, ಅದೇ ಎಲ್ಲವನ್ನೂ ಮಾಡುವವನು, ವಿಶ್ವವನ್ನು ಮಾಡುವವನು, ಎರಡೂ ಒಂದೇ ಅಂತ ಪರ್ಯಾಯ ಪದ ಅಂತ ಹೇಳ್ಕೊಳ್ತಾರೆ. ಆ ಅವಾಗ ಸರ್ವಕರ್ತ ಅನ್ಬೇಕಾದಂದ್ರೆ ಸರ್ವಕರ್ತ ವಿಶ್ವಕರ್ತ ಅನ್ನೋದು ತುಂಬಾ ಚೆನ್ನಾಗಿ ಒಂದು 4-5 ಹೋಲಿಸ್ತಾರೆ. ಸರ್ವೇ ಭಗವಾನ್ ಸೃಜತಿ ಇತಿ ಸರ್ವಕರ್ತ ಅಂದ್ರೆ ಎಲ್ಲವನ್ನೂ ಭಗವಂತ ಸೃಷ್ಟಿ ಮಾಡ್ತಾನೆ, ಅದರಿಂದ ಸರ್ವಕರ್ತ, ಅದರಿಂದ ಅದು ವಿಶ್ವಕರ್ತನೂ ಆಗ್ತಾನೆ. ಸರ್ವೇ ಭಗವಾನ್ ಉತ್ಕುರುತೆ ಇತಿ ಸರ್ವಕರ್ತ, ಉತ್ಕುರುತ ಸಂಹಾರ ಮಾಡೋದು. ಭಗವಂತ ಎಲ್ಲನ್ನೂ ಸೃಷ್ಟಿ ಮಾಡೋದ್ರಿಂದಲೂ ಸರ್ವಕರ್ತ, ಭಗವಂತ ಎಲ್ಲವನ್ನೂ ಸಹ ಸಂಹಾರ ಮಾಡೋದ್ರಿಂದಲೂ ಸರ್ವಕರ್ತ, ಅದು ವಿಶ್ವಕರ್ತ ಆಗುತ್ತೆ. ಸರ್ವಂ ಇರ್ಬೇಕು, ಎಲ್ಲ ಸರ್ವೇ ಅಂದಿದೆ. ಸರ್ವೇ ಅಂದ್ರೆ ಸಪ್ತಮಿ ಆಗೋದು, ಸರ್ವಂ ಇರ್ಬೇಕು, ಪ್ರಿಂಟ್ ಮಿಸ್ಟೇಕ್ ಏನು ಗೊತ್ತಿಲ್ಲ, ಸರ್ವಂ ಆಗ್ಬೇಕು. ಸರ್ವಂ ಭಗವಾನ್ ಉಪಕುರುತೆ ಅನುಗೃಹಾಮಿ ಇತಿ ವಿಶ್ವಕರ್ತ, ಅವನು ಭಗವಂತ ಎಲ್ಲರಿಗೂ ಉಪಕಾರವನ್ನು ಮಾಡ್ತಾನೆ. ಅವನ ಸೃಷ್ಟಿನಲ್ಲೇ ಎಲ್ಲರಿಗೂ ಉಪಕಾರ ಮಾಡೋನು. ಉಪಕುರುತೆ ಗೃಹಾತಿ ಇತಿ ವಿಶ್ವಕರ್ತ, ಎಲ್ಲವರೆಗೂ ಅದೇ இது கார் எடுத்து சொல்றான், அந்த மரவு கட் பண்ணிட்டு இந்த காரை இப்போ ಒಂದು ರೂಪಾಯಿ ஒரு 10 நிமிஷத்துக்கு ஆறலாம போடும் இல்ல பண்ணிட்டோம் ಕ್ರೇನ್ ಎಲ್ಲ ಹಾಕ್ಕೊಂಡು ಒಂದು 5 ನಿಮಿಷ ಬರ್ತೀನಿ. ನೀವು ಏನಾರ ಮಾತಾಡಿಸಿದ್ರು ಅವ್ರಿಗೆ ಒಂದು ಮಾತಾಡಿ ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಮ್ಯಾಮ್. ಪ್ರಭಾ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಇವತ್ತು ಅಲ್ಲಿ ರೋಡಲ್ಲಿ ಮರ ಕಟ್ ಮಾಡ್ತಾ ಇದಾರೆ, ಅಲ್ಲಿ ಕೆಳಗಡೆ ಕಾರ್ ನಿಲ್ಸಿದೀವಲ್ಲ ತೆಗಿಯಕ್ಕೆ ಹೇಳ್ತಾ ಇದಾರೆ. ಅದಕ್ಕೆ ಚಾನ್ಸ್ ಸಿಕ್ತಲ್ಲ, ಬಂದು ನಿಮ್ಮನ್ನೆಲ್ಲ ಹಲೋ ಹೇಳೋಣ ಅಂತ ಬಂದೆ. ಹಲೋ ಮೇಡಮ್, ಹೇಗಿದ್ದೀರಾ? ಇವತ್ತು ಅಪಾಯಿಂಟ್ಮೆಂಟ್ ಇತ್ತಾ ಡಾಕ್ಟರ್ ಹತ್ರ? ಇಲ್ಲ ಆಕ್ಚುಲಿ ಹೋಗ್ಬೇಕು, ನೆಕ್ಸ್ಟ್ ಮಂಡೇ ಹೋಗ್ಬೇಕು. ಹೋದ್ಮೇಲೆ ಗ್ಲಾಸ್ ಕೊಡ್ತಾರೆ. ಇವತ್ತು ಸುಮ್ನೆ ನಂದು ಹಳೆ ಗ್ಲಾಸೇ ಹಾಕೊಂಡೆ ನಾನು ಇರ್ಲಿ ಅಂತ, ಕಪ್ ಕನ್ನಡ ತೆಗ್ದ್ಬಿಟ್ಟು. ಓಕೆ. ಏನು ಅನ್ಈಸಿನೆಸ್ ಇಲ್ಲ ಅಲ್ವಾ ಮೇಡಮ್? ಇಲ್ಲ, ಇದ್ರಲ್ಲಿ ಅಂದ್ರೆ ಓದಕ್ಕಾಗಲ್ಲ, ಸ್ವಲ್ಪ ಅದು ಕರೆಕ್ಷನ್ ಮಾಡಿದಾರಲ್ಲ, ಸೊ ಅವರು ಬೇರೆ ರೀಡಿಂಗ್ ಕ್ಲಾಸ್ ಕೊಟ್ರೇನೆ ನನ್ಗೆ ಆಗತ್ತೆ, ಅದಾದ್ಮೇಲೆ ಓದಕ್ಕಾಗತ್ತೆ. ಏನ್ ತಗೋಬೇಡ್ರಿ ಮ್ಯಾಮ್. ಇಲ್ಲ ಸುಮ್ನೆ ಕುತ್ಕೊಳ್ಳೋದೇ ಸ್ಟ್ರೈನ್, ಅದೇ ಪ್ರಾಬ್ಲಮ್. ಇಲ್ಲ ಏನು ಆಗಲ್ಲ ಮ್ಯಾಮ್. ಕೆಲಸ ಆಸೆ ಏನಿಲ್ಲ, ಎಲ್ಲ ಇವರೇ ಮಾಡ್ತಾರೆ ಅಡ್ಗೆ ಎಲ್ಲ, ಕೆಲ್ಸದವಳಿದ್ದಾಳೆ. ಡ್ರಾಪ್ಸ್ ಒಂದು ಹಾಕೋಬೇಕು ಟೈಮ್ ಅಷ್ಟೇ. ನಮಸ್ಕಾರ ಮ್ಯಾಮ್. ಐ ಥಿಂಕ್ ತುಂಬಾ ನಮಸ್ಕಾರ ಸವಿತಾ. I missed all the ಉಪನ್ಯಾಸ, but anyway
caught up with Neela's recording. Yeah, but our I didn't miss channel, anything. you can see, he's putting it on 30th, I think, our channel. Oh, right, okay. Anyway, fully I heard, because very nice. thanks to Neela, she has she's done a very good service. Ella full puttidaga. Actually, I wanted to tell her to collect the tripod, how long she'll be keeping in hand and recording. ಇಲ್ಲ ಚೇರ್ ಮೇಲೆ ತೊಡೆ ಮೇಲೆ ಇಟ್ಕೊಂಡ್ಬಿಡ್ತೀನಿ ಮೇಡಮ್. ಸರಿ ಓಕೆ. ಐ ವಾಸ್ ಕನ್ಸರ್ನ್ ಅಬೌಟ್ 1 hour ಇಟ್ಕೊಳ್ತಾರಲ್ಲ ಕೈನಲ್ಲಿ ಅಂತ. ನೆಕ್ಸ್ಟ್ ಟೈಮ್ ಹತ್ರ ಇದ್ರೆ ಟ್ರೈಪಾಡ್ ಇದೆ ಅಂತ ತಗೊಂಡೋಗಿ. ವಿಡಿಯೋ Feast for Years, really everything, that whole series was very good, really. ಹೌದು. ದುಷ್ಯಂತ್ ಶ್ರೀಧರ್ ಹೊಸ ಎಷ್ಟು ಬೇಗ ಆಗೋಯ್ತಲ್ಲ ಅನ್ಸುತ್ತೆ. ಹೌದು. ತಿರ್ಗಿ ಇನ್ ನೆಕ್ಸ್ಟ್ ಫೆಬ್ರವರಿನಲ್ಲಿ ಇಟ್ಕೋಬೇಕು ಅಂತ ಅನ್ಕೊಂಡಿದ್ದಾರೆ, ರಾಜೇಶ್ ಹೇಳ್ತಾ ಇದ್ರು. ಓಕೆ. So many others ಉಪನ್ಯಾಸಕರ್ಸ್ asking, calling up Rajesh and telling ನಾವು ಬರ್ತೀವಿ, ನಮಗೂ ಚಾನ್ಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇಷ್ಟೆಲ್ಲ ಉಪಚಾರ ಇಷ್ಟ ಚೆನ್ನಾಗಿ ನೋಡ್ಕೊಂಡ್ರೆ ಬರ್ದೇ ಏನ್ ಮಾಡ್ತಾರೆ. ಅವ್ರಿಗೆ ಒಂದ್ಸತಿ ಹೇಳ್ಬೇಕು, ನಿಮ್ಮ ಉಪನ್ಯಾಸದ ಕಲೆಕ್ಷನ್ ಎಲ್ಲ ನಮ್ದು ಕಮ್ಯುನಿಟಿ ಹಾಲ್ ಸಾಲ ಇದೆ ತೀರ್ಸಕ್ ಇಟ್ಕೋತೀವಿ ಅಂದ್ರೆ ಯಾರು ಈ ಕಡೆ ತಲೆ ಹಾಕಿ ಮಲ್ಕೊಳಲ್ಲ ಅವಾಗ. ಅಲ್ಲ, ಇವರು ಅಷ್ಟೇ ಏನೂ ಕೇಳಲಿಲ್ವಂತೆ ವೆಂಕಟೇಶ್, ಕೊಡ್ತಾರೋ ಅಷ್ಟೇ ಅಂತ. ಓನ್ಲಿ ದುಷ್ಯಂತ್ ಶ್ರೀಧರ್ ಒಬ್ರದೇ ಅದು 1 lakh ಫೀಸು, ಬೇರೆ ಇನ್ಯಾರು ಏನು ಕೇಳಲಿಲ್ಲ. ಸೊ ಅದಕ್ಕೆ ಸರಿಯಾಗಿ ಇವರು ಇಟ್ಟಿದ್ದಾರೆ, ಏನು ಕಡಿಮೆ. they have given properly. ಓಕೆ 2 days 1 lakh ದುಷ್ಯಂತ್ ಶ್ರೀಧರ್. ಅದು ಗೊತ್ತಿಲ್ಲ ನನಗೆ. ಐ ಥಿಂಕ್ 1 lakh ಮೇ ಬಿ 2 ದಿವಸ ಆರ್ 1 lakh ಪರ್ ಡೇನೋ ನಂಗೆ ಐಡಿಯಾ ಇಲ್ಲ. ಒಟ್ಟಲ್ಲಿ ಅವ್ರ ಚಾರ್ಜಸ್ 1 lakh ಅಂತ ಹೇಳಿದ್ರು. No, it's not 1 lakh per day and all. ಕೊಡ್ಬೇಕು. It's not 1 lakh per day. For the whole session, both the days together. Both the days together, yes. Yeah, they are all their profession only is that, no, so they serve. Yeah. And he is very famous. He goes abroad and all. ಇವರು ವೆಂಕಟೇಶು ಇವಾಗ ಅಬ್ರಾಡ್ ಹೋಗ್ತಾ ಇದ್ದಾರೆ ಅನ್ಸುತ್ತೆ. ಹೌದು. ಬಟ್ ನಮ್ಗೆ ಏನ್ ಅನ್ಸಿತ್ತು ಅಂದ್ರೆ ಎಲ್ಲ ಕೇಳಿದ್ವಿ ಅನ್ಸ್ತು ಮ್ಯಾಮ್. It was like a revision from you both. We have heard almost everything. ಕೇಳಿಸ್ಲಿಲ್ಲ, ಇದೇನೋ ಹೊರಗಡೆ ಗಲಾಟೆ. ಒಂದ್ ನಿಮಿಷ. ಅಲ್ಲ, ನಮ್ಗೆ ಏನ್ ಅನ್ಸ್ತು ಅಂದ್ರೆ ಎಲ್ಲ ಕೇಳಿದೀವಿ ಅನ್ಸ್ತು ಮ್ಯಾಮ್. ಹಲೋ, ನಮ್ಗೆ ಕೇಳಿದಾಗ ಎಲ್ಲ ಕೇಳಿದೀವಿ ಅನ್ಸ್ತು ಮ್ಯಾಮ್. ನೀವಿಬ್ರು ಎಲ್ಲ ಕವರ್ ಮಾಡಿರ್ತೀರಾ. ಸೊ ನಮ್ಗೆ ಇಟ್ ವಾಸ್ ವೆರಿ ನೈಸ್ ಆ ತರ. ಹೌದು. ಆಮೇಲೆ ಸ್ಯಾಟರ್ಡೆ ಸಂಡೇಸ್ ಎಲ್ಲ ಅವ್ರಿಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಅನ್ಸುತ್ತೆ ಪಾಪ, ಯೂಶುವಲಿ. ಒಟ್ನಲ್ಲಿ ನಮ್ಗೆ ಚೆನ್ನಾಗಾಯ್ತು ಇದು ಕಲ್ಯಾಣ ಮಂಟಪಕ್ಕೆ ಸ್ಟಾರ್ಟಿಂಗ್. ಇಟ್ ವಾಸ್ ರಿಯಲ್ ಬ್ಲೆಸ್ಸಿಂಗ್ ಬೈ ಆಲ್ ಭಾಗವತರ್ಸ್. ದಟ್ ವಾಸ್ ಎ ಗ್ರೇಟ್. And Venkatesh was so happy to see the whole hall full. ಹೌದು. ಫುಲ್ ಎಲ್ರನ್ನೂ ಅಪ್ರಿಶಿಯೇಟ್ ಮಾಡಿದ್ರು. ಟ್ರಸ್ಟೀಸ್ ಎಲ್ಲ ತುಂಬಾ ಎಷ್ಟು ಎಕ್ಸ್ಕ್ಲೂಸಿವ್ ಆಗಿತ್ತಲ್ವಾ, ಅವ್ರಿಗೆ ಯಾವ್ದು ಡಿಸ್ಟರ್ಬೆನ್ಸ್ ಎಲ್ಲ ಏನು ಇಲ್ಲದೆ. ಮತ್ತೆ ಮೆಟ್ರೋ ಹತ್ರ ಇದೆ, ದೂರದಿಂದ ಬರೋರ್ಗು ಕನ್ವೀನಿಯಂಟ್ ಇತ್ತು. ಅದ್ರಿಂದಲೇ ಕ್ರೌಡ್ ಬರುತ್ತೇನೋ ಜಾಸ್ತಿ. ಲೋಕಲ್ಗಿಂತ ಹೊರಗಡೆಯಿಂದವರು ತುಂಬಾ ಜನ ಬಂದಿದ್ರಲ್ಲ. ಹೌದು, ಜಯನಗರ್ ಆ ಕಡೆಯಿಂದ ಮೆಟ್ರೋ ಆಕ್ಸೆಸಿಬಿಲಿಟಿ ಇರೋದ್ರಿಂದ ಗುರುವಾಯೂರಪ್ಪನ ಟೆಂಪಲ್ ಫೇಮಸ್ ಆಗ್ಬಿಟ್ಟಿದೆ. ಅಂಡ್ ಈ ತರ ಇಸ್ಕಾನ್ ಅಲ್ಲೆಲ್ಲ ಅರೇಂಜ್ ಮಾಡಲ್ಲ ಅನ್ಸುತ್ತೆ. ಅಲ್ಲ, ಇಷ್ಟೊಂದು ದುಡ್ಡು ಕೊಟ್ಟೆಲ್ಲ ಯಾರನ್ನು ಕರ್ಸಲ್ಲ ಬಿಡಿ. ಅವ್ರಿಗೆ ನೆಸಿಟಿನೂ ಇಲ್ವಲ್ಲ, ಅವ್ರಿಗೆ ಆಸ್ ಸಚ್ ಫಂಡ್ಸ್ ಎಲ್ಲ ಬರ್ತಾ ಇರತ್ತಲ್ಲ. ಹೌದು. ಬಟ್ ಒಟ್ಟಲ್ಲಿ ಆಲ್ ದ ಪ್ರೋಗ್ರಾಮ್ಸ್ ಅಲ್ಲಿ ಇಸ್ಕಾನಲ್ಲಿ ಡೈಲಿ ಬೇಸಿಸ್ ಅಲ್ಲೇ ಕಾಲಕ್ಷೇಪ ನಡೀತಾನೆ ಇರುತ್ತೆ ಇದೆಲ್ಲಾನು.
ಭಾಗವತ ಭಗವದ್ಗೀತೆ ಎಲ್ಲ ಅಲ್ಲಿ ಎವ್ರಿ ಡೇ ನಡೀತಾ ಇರುತ್ತೆ. ಬಟ್ ಇವರೇ ಅವ್ರದೇ ಗ್ರೂಪ್ ಇದೆಯಲ್ಲ, ಅವ್ರದ್ದೇ. ಅವರೇ ಹೇಳ್ತಾ ಇರ್ತಾರೆ. ಆಕ್ಚುಲಿ ಕಾಲಕ್ಷೇಪ ಇದು ಟ್ರೆಂಡ್ ಅಂದ್ರೆ ಲೈಕ್ ಈಗ ಕಲ್ಚರು ಮಾಧ್ವ ಕಮ್ಯುನಿಟಿನಲ್ಲಿದೆ, ಮತ್ತೆ ನಮ್ಮ ಶ್ರೀ ವೈಷ್ಣವ ಕಮ್ಯುನಿಟಿನಲ್ಲಿ ತುಂಬಾ ಇದೆ. ಶ್ರೀ ವೈಷ್ಣವ ಕಮ್ಯುನಿಟಿಲಂತೂ ಕಾಲಕ್ಷೇಪ ಮುಂಚೆ ತುಂಬಾ ಕಂಪಲ್ಸರಿ ಇತ್ತು. ಆಕ್ಚುಲಿ ಎಲ್ಲ 6 ವಿಷಯಗಳು ಎಲ್ಲರೂ ಮಾಡ್ಲೇಬೇಕು ಕಂಪಲ್ಸರಿ ಅಂತ ಇತ್ತು. ಬರನ್ಯಾಸಕ್ ಮುಂಚೆ ಅಂತೂ ಅದೆಲ್ಲ ಮಾಡ್ಲೇಬೇಕು ಅನ್ನೋದರ. ಇವಾಗ ಅದೆಲ್ಲ ಸ್ವಲ್ಪ ಡೈಲ್ಯೂಟ್ ಆಗ್ಬಿಟ್ಟಿರೋದ್ರಿಂದ ತುಂಬಾ ಜನ ಮಾಡ್ತಿಲ್ಲ. ಮುಂಚೆ ಅಂತೂ ರಹಸ್ಯತ್ರಯ ಸಾರ ಆದ್ರೇನೆ ಆಮೇಲೆ ಬರನ್ಯಾಸ ಮಾಡೋರು, ಆ ತರ ಇತ್ತು. ಎಷ್ಟು ವರ್ಷ ಬರನ್ಯಾಸ ಮುಂಚೆ ಉಪನ್ಯಾಸ ಕೇಳೋರು. ನಾ ಕೆಲ್ಸಕ್ಕೆ ಹೋಗ್ತಾ ಇರುವಾಗ ನಮ್ಮ ಅಪ್ಪ ಅಮ್ಮ ಇಬ್ರು ರಮಾ ಶ್ರೀನಿವಾಸಂದ್ ಇದೆ ಅಂತ ಹೋಗೋರು. ಮಲ್ಲೇಶ್ವರಂ ಎಲ್ಲ ಅವರು ಲೆಕ್ಚರ್ ಕೊಡೋರಲ್ಲ, ಅವಾಗ ಶ್ರೀ ಯೂಸ್ಟು. ಇವಾಗೆಲ್ಲ ಕಾಲಕ್ಷೇಪ ಮಾಡ್ಬಿಟ್ಟು ಆಮೇಲೆ ಅಂದ್ರೆ ಅಯ್ಯೋ ಅಷ್ಟು ಟೈಮೇ ಯಾರಿಗೂ ಇರಲ್ಲ, ಅದು ಯಾರಿಗೂ ಕಷ್ಟ. ಬಟ್ ಅದ್ರಲ್ಲಿ ಒಂದ್ಸತಿ ನಾವು ಈ ಕೇಳಕ್ಕೆ ಇಂಟ್ರೆಸ್ಟ್ ಬಂದ್ಬಿಟ್ರೆ ದೆನ್ ವಿಲ್ ಕಂಟಿನ್ಯೂಸ್ಲಿ ಕ್ಯಾಚ್ ಅಪ್ ಅದಕ್ಕೆ ಬರ್ತೀವಿ. ರುಚಿ ಬರ್ಬೇಕಷ್ಟೇನೆ, ಬೇರೆ ಏನಿಲ್ಲ. ನಿಮ್ಮ ಹತ್ರ ಇದ್ರೆ ಎಲ್ರಿಗೂ ರುಚಿ ಬಂದ್ಬಿಡುತ್ತೆ ಮೇಡಮ್. ಆ ಥರ ಏನಿಲ್ಲ. ಆಚಾ ಓಕೆ ಬಂದ್ರು ಸರ್. ವಿಶ್ವಕರ್ತ ಹೇಳ್ತದೆ ಆ ಕಡೆಗೆ, ಸರ್ವಂ ಭಗವಾನ್ ಉಪಕುರುತೆ ಭೂಷಯತಿ ಇತಿ ವಿಶ್ವಕರ್ತ. ಎಲ್ಲವನ್ನು ಭಗವಂತ ಉಪಕಾರ ಮಾಡ್ತಾನೆ, ಎಲ್ಲವನ್ನು ಒಂದು ಭೂಷಣಗೊಳಿಸ್ತಾನೆ, ಅದರಿಂದಲೂ ವಿಶ್ವಕರ್ತ ಅಂತ ಹೇಳಿದ್ರ ಕಡೆಗೆ. ಸರ್ವಂ ಭಗವಾನ್ ಪರಿಷ್ಕರೋತಿ ಸಮ್ಯಕ್ ಕರೋತಿ ವಿಶ್ವಕರ್ತ. ಎಲ್ಲವನ್ನು ಪರಿಷ್ಕಾರ ಮಾಡ್ತಾನೆ, ಎಲ್ಲ ಜೀವ ಜಂತುಗಳು ಎಲ್ಲವನ್ನು ಒಂದರಲ್ಲೂ ಸಹ ಭಗವಂತ ಪರಿಷ್ಕಾರ ಮಾಡ್ತಾನೆ. ಅದೇನು ಸಮ್ಯಕ್ ಕರೋತಿ, ಚೆನ್ನಾಗಿ ಮಾಡೋದಂತ ಅವನು ವಿಶ್ವಕರ್ತ ಅಂದ್ಬಿಟ್ಟು. ಇದು ತುಂಬಾ ಚೆನ್ನಾಗಿದೆ ಅವರ ಇದೆಲ್ಲ ಕೆಲವೆಲ್ಲವೇ. ಸರ್ವಂ ಭಗವಾನ್ ಆಕುರುತೆ ಅಂದ್ರೆ ಆಹ್ವಯತಿ ಗಮ್ಯತ್ವಾತ್ ಇದು ವಿಶ್ವಕರ್ತ ಕಡೆಗೆ. ಆಕುರುತೆ ಅಂದ್ರೆ ಎಲ್ಲವನ್ನು ಉಂಟು ಮಾಡ್ತಾನೆ, ಆಹ್ವಯತಿ ಅಂದ್ರೆ ಗಮ್ಯತ್ವಾತ್ ಮತ್ತೆ ಭಗವಂತ ಎಲ್ಲಾನು ತಗೊಳ್ತಾನಲ್ಲ, ಅದರಿಂದಲೂ ಸಹ ಅವನು ವಿಶ್ವಕರ್ತ ಅಂತ ಆಗುತ್ತೆ. ಸರ್ವಂ ದುಷ್ಟಲೋಕಂ ಉದಾಕುರುತೆ ನಿಂದಾಂಕರೋತಿ. ಎಲ್ಲಿ ಯಾವ್ಯಾವ ದುಷ್ಟಲೋಕಂ ಅಂದ್ರೆ ಲೋಕದಲ್ಲಿರುವ ದುಷ್ಟ ಜನರು ಅಂತ ಹೋಗ್ಬೇಕು. ಲೋಕಕ್ಕೆ ಯಾವುದು ಇಲ್ಲ, ದುಷ್ಟಲೋಕ ಅಂದ್ರೆ ಯಾವ ಲೋಕದಲ್ಲಿ ಬರೀ ದುಷ್ಟರೇ ಇದ್ಯಾರೋ ಈಗಾಗಿದೆಯಲ್ಲ ಆ ತರ ಈ ಕಾಲದಲ್ಲಿ. ಅವಾಗ ಉದಾಕುರುತೆ ಅಂದ್ರೆ ಅದನ್ನ ನಿಂದಿಸ್ತಾನೆ, ಕಲಿಯುಗದಲ್ಲಿ ಕಲ್ಕಿಯಾಗಿ ಅವತಾರ ಮಾಡಿ ನಾಶ ಮಾಡ್ತಾನೆ. ನಿಂದಾಂಕರೋತಿ ಇತಿ ಅವನು ವಿಶ್ವಕರ್ತ ಅಂತ ಹೇಳೋದ್ರ ಕಡೆಗೆ. ಆಮೇಲೆ ಸರ್ವಂ ದುಷ್ಟಲೋಕಂ ಅಪಕರೋತಿ ಇತಿ ಅಪಕಾರಂ ಕರೋತಿ. ಅಂತಂದ್ರೆ ಯಾರ್ಯಾರು ಭಗವಂತ ಅವರವರ ಯಾವ ತರ ಬೀಜ ಹಾಕಿದ್ರೆ ಆ ತರ ಫಲ ಬರುತ್ತೆ ಅಂತ, ಯಾರ್ಯಾರಿಗೆ ಯಾವ್ಯಾವ ದುಷ್ಟ ಕಾರ್ಯವನ್ನು ಮಾಡ್ತಾರೋ ಆ ದುಷ್ಟ ಫಲಗಳನ್ನೇ ಅಪಕಾರಂ ಕರೋತಿ. ಉಪಕಾರ ಅಲ್ಲ ಅಪಕಾರ. ಅವ್ರು ಮಾಡಿದ್ದಕ್ಕೆ ಅಪಕಾರ ಮಾಡಿದ್ರೆ ಅಪಕಾರವೇ ಸಿಗುತ್ತೆ, ಉಪಕಾರ ಮಾಡಿದ್ರೆ ಉಪಕಾರವೇ ಸಿಗುತ್ತೆ. ಅದರಿಂದಲೂ ಸಹ ಅವನು ವಿಶ್ವಕರ್ತ. ಆಮೇಲೆ ಸರ್ವಂ ಸಜ್ಜನ ಸಂಘಂ ಉಪಕುರುತೆ ಅಂದ್ಬಿಟ್ಟು ಅಂತ. ಒಳ್ಳೆಯವರಿಗೆ ಸಜ್ಜನರ ಸಂಘ ಅಂದ್ರೆ ಆಚಾರನ ಕೊಡೋದು, ಸಜ್ಜನರನ್ನ ಮಾಡೋದು, ಒಳ್ಳೆ ಆಚಾರನ ಕೊಡೋದು, ಇದು ಮಾಡ್ತಾರಲ್ಲ ಉಪಕುರುತೆ ಅಂದ್ರೆ ಉಪಕಾರ ಮಾಡೋದ್ರಿಂದಲೂ ಸಹ ಅವನು ವಿಶ್ವಕರ್ತ ಅಂದ್ಬಿಟ್ಟು ಅಂತ. ಈ ಭಗವಂತನ ಉಪಕಾರಗಳನ್ನೆಲ್ಲ ಉಪಕಾರ ಸಂಗ್ರಹ ಅಂತ ಸ್ವಾಮಿ ದೇಶಿಕನ್ ಮಾಡಿದ್ದಾರೆ. ಅದೆಲ್ಲ ಇದೆಲ್ಲ ಬರ್ತದೆ ಅದರಲ್ಲಿ. ಕೆಳಗೆ ಸರ್ವಂ ಪ್ರಪಂಚಂ ಅಧಿಕೃತಂ ಸಹತೆ ಜಯತಿ ತಸ್ಮಾತ್ ವಿಶ್ವಕರ್ತ. ಎಲ್ಲವ ಪ್ರಪಂಚವನ್ನು ಅಧಿಕೃತಂ ಅಂದ್ರೆ ಸೃಷ್ಟಿ ಮಾಡಿ ಅದನ್ನ ಸ್ಥಾಪಿಸಿ ಅದನ್ನ ಸಹತೆ ಜಯತಿ ಅದನ್ನ ತಾನೇ ಜಯಿಸ್ತಾನೆ. ಅಲ್ಲಿ ಮಾಡುವ ಇದೆಲ್ಲ ನಾವು ಮಾಡುವ ಅನೇಕ ಪಾಪಗಳು ದುಷ್ಕರ ಎಲ್ಲ ಸಹಿಸ್ಕೋತಾನೆ ಭಗವಂತ. ಜಯತಿ ತಸ್ಮಾತ್ ವಿಶ್ವಕರ್ತ. ಇಲ್ಲದ್ರೆ ನಾವು ಮಾಡುವ ತಕ್ಷಣ ಫಲವನ್ನು ಕೊಡುವಾಗಿದ್ರೆ ಮಾಡಿದಾಗಲೇ ಎಲ್ಲರನ್ನೂ ಕೊಡ್ಬೇಕಾಗಿತ್ತು. ಎಲ್ಲವನ್ನೂ ಸಹಿಸ್ಕೋತಾನೆ, ಯಾವ ಸಮಯದಲ್ಲಿ ಫಲ ಕೊಡಬೇಕೋ ಕೊಡ್ತಾನೆ. ಅದರಿಂದಲೂ ವಿಶ್ವಕರ್ತ ಅಂತ ಹೇಳ್ತಾರೆ. ಇಷ್ಟು ಹೇಳಿ ವಿಶ್ವಕರ್ತ ಅವರಿಂದ ವಿಶ್ವಕರ್ತ ಅಂದ್ ಎರಡು ಒಂದೇ, ವಿಶ್ವಕರ್ತ ಒಂದೇ, ಸೃಷ್ಟಕರ್ತ ಅಂದ್ರೆ ಒಂದೇ, ಎರಡೂ ಸಹ ಅದರಿಂದ ವಿಶ್ವಕರ್ಮನ ಕೆಲಸಗಳು ಅದನ್ನ ಹೇಳ್ತಾರೆ.
ಮನುಹು ಅನ್ಬೇಕಾದ್ರೆ ಓಂ ಮನವೇ ನಮಃ ಯುವಕರಿ ಹೇಳ್ತಾರೆ. ಅವಬೋಧ ರೂಪತ್ವಾತ್ ಮನುಹು ಮನುರೇಶವಬೋಧತ್ವಾತ್ ಮನ್ವಂತಸ್ಥೋ ಜನಾರ್ದನಃ ಅಂದ್ಬಿಟ್ಟು ಇದು ಸಹಾಚ ಆಮೇಲೆ ಸಖ್ಯಾಚಾರಾನ್ ಉವಾಚೇಶ ಪ್ರೇರಯನ್ನೇ ಮನುಮಾನಸಂ ಅಂದ್ಬಿಟ್ಟು ಅಂತ ಒಂದು ಪದ್ಮಪುರಾಣದಲ್ಲಿ ಬರೋ ಹೇಳ್ತಾರೆ. ಇದಕ್ಕೆ ಕಳೆ ಯೇಷಾಮನ ಅವಬೋಧತ್ವಾತ್ ಎಲ್ಲರಿಗೂ ಬೋಧನೆ ಅಂದ್ರೆ ಜ್ಞಾನವನ್ನು ಕೊಡೋದು ಅವಬೋಧನೆ. ಜ್ಞಾನ ಅವಬೋಧನೆ ಅಂತ ಧಾತುವಿಂದ ಬಂದಿದ್ದು. ಭಗವಂತ ಅವನು ಎಲ್ಲರಿಗೂ ಶಾಸ್ತ್ರವನ್ನ ಸೃಷ್ಟಿ ಮಾಡ್ದ, ವೇದವನ್ನು ಕೊಟ್ಟ, ಅದರಿಂದಲೇ ನಮಗೆ ಅದರಿಂದ ಉಂಟಾದದ್ರಿಂದ ನಮಗೆ ಬೋಧನೆಯನ್ನು ಮಾಡ್ದ. ಅದರಿಂದ ಮನು ಅಂದ್ರೆ ಆಚಾರ್ಯ ಸ್ಥಾನದಲ್ಲಿ ಬೋಧಿಸುವವನು ಅಂದ್ಬಿಟ್ಟು ಅಂತ ಮನನಾಥ್ ಮನುಹು ಅಂತ ಬರುತ್ತೆ. ಅದರಿಂದಲೂ ಸಹ ಅವಬೋಧನಾಥ್ ಅನ್ನೋದು ಅದನ್ನ ಅದನ್ನ ಪದ್ಮಪುರಾಣದಲ್ಲಿ ಹೇಳುತ್ತೆ. ಮನುರೇಶಾಂ ಅವಬೋಧತ್ವಾತ್ ಮನ್ವಂತಸ್ಥೋ ಜನಾರ್ದನನೇ ಮನುಗಳ ಅವತಾರಗಳನ್ನ ಮಾಡಿ ಅವತಾರದಿಂದಾಗಿ ಎಲ್ಲರಿಗೂ ಕೊಡ್ತಾನೆ. ಸ್ಮೃತಿ ಎಲ್ಲ ಮನುವೆ ಕೊಟ್ಟಿದ್ದು. ಆದ ಅನೇಕ ಸ್ಮೃತಿಗಳು ಒಂದೊಂದು ಹನುಮಂತರದಲ್ಲೂ ಸಹ ಸ್ಮೃತಿಯನ್ನ ಕೊಡ್ತಾನಲ್ಲ. ಬೋಧನೆ ಮಾಡೋದ್ರಿಂದಲೂ ಅವನು ಮನುಹು ಅಂತ ಅವನಿಗೆ ಹೆಸರು. ಆಮೇಲೆ ಮನನಾಥ್ ಮನುಹು ಇದು ಹಿಂದೆ ಅವ್ರು ಹೇಳಿದಾಗೆ ಮನನ ಮಾಡೋದ್ರಿಂದಲೂ ಅವನು ಯಾವಾಗ್ಲೂ ಧ್ಯಾನಾಸಕ್ತನಾಗಿರ್ತಾನೆ, ಅದರಿಂದ ಮಾಡ್ತಾನೆ. ಆಮೇಲೆ ಮಂತ್ರತ್ವಾತ್ ಮನುಹು ಅಂತ ಹೇಳ್ತಾರೆ. ಅವನು ಮನನಾಥ್ ಮನುಹು ಮಂತ್ರತ್ವಾತ್ ಅವನ ಭಕ್ತರಾದರೂ ಯಾರು ಅವನನ್ನ ಮನನ ಮಾಡ್ತಾರೋ ಮಂತ್ರತ್ವಾತ್ ಅಂದ್ರೆ ಮನನಕ್ಕೆ ಅವನೊಬ್ಬ ಸಬ್ಜೆಕ್ಟ್ ಒಳಗಾಗೋದ್ರಿಂದ ಅವನು ಮಂತ್ರತ್ವಾತ್ ಮನುಹು. ಮನನಾಥ್ ಮನುಹು ಅವನು ಯಾವಾಗಲೂ ಮನನ ಮಾಡೋದ್ರಿಂದ ಮಂತ್ರತ್ವಾತ್ ಅವನನ್ನ ನಾವುಗಳು ಧ್ಯಾನ ಮಾಡೋದ್ರಿಂದ ಅವನು ಮನುಹು ಅಂತ ಅದನ್ನ ಕೊಡ್ತಾರೆ. ಅದಕ್ಕೆ ಇವರು ಶಂಕರ ಅದನ್ನ ಬೃಹದಾರಣ್ಯಕ ಶುದ್ಧನಿ ಕೇಳ್ತಾರೆ. ನಾನ್ಯೋತೋಸ್ತಿ ಮಂತ ಅಂದ್ಬಿಟ್ಟು ಅನ್ಯತಾ ಅಸ್ತಿ, ಅವನನ್ನು ಬಿಟ್ಟು ಬೇರೆ ಯಾರು ಮನನ ಮಾಡೋರಿಲ್ಲ ಅಂತ ಬೃಹದಾರಣ್ಯಕ ಹೇಳುತ್ತಲ್ಲ. ಅದರಿಂದ ಇದು ಮಂತ ಅನ್ನೋದು. ಈ ಮನು ಇದೆರಡು ಸಹ ಈ ಮನುವಿನ ಅವತಾರ ಇಟ್ಕೊಂಡು ಇವರು ಬನಂಜಯ ಗೋವಿಂದಾಚಾರ್ಯ ಎಲ್ಲರಿಗೂ ಇದಕ್ಕೆಲ್ಲಕ್ಕೂ ಬೇರೆ ಅರ್ಥವನ್ನೇ ಮಾಡಿದ್ದಾರೆ. ನಾನು ತುಂಬಾ ವಿಸ್ತಾರವಾಗುತ್ತ ಅಂತ ಹೇಳಕ್ ಹೋಗ್ತಾ ಇಲ್ಲ. ಅದು ಚೆನ್ನಾಗಿದೆ. ಅದುವೇ ಕೆಲವು ಇದು ವಿಶೇಷವಾದದ್ದು ಮಾತ್ರ ಹೇಳ್ತೀನಿ. ಅದು ಎಲ್ಲವನ್ನೂ ತಗೊಂಡ್ರೆ 5 ವಾಕ್ಯನೇ ಹೇಳ್ತಾ ಹೋದ್ರೆ ಮುಂದಕ್ಕೆ ಹೋಗೋದಿಲ್ಲ. ಅದು ಚೆನ್ನಾಗಿದೆ. ಅವರು ಇದಕ್ಕೆಲ್ಲ ಬೇರೆ ರೀತಿ ಅರ್ಥನೇ ಕೊಟ್ಟಿದ್ದಾರೆ. ತುಂಬಾ ಮೇಧಾವಿ ಅವರು, ಮಹಾ ಮೇಧಾವಿ ಬನ್ನಂಜಯ. ಈಗ ಪಾಪ ಇಲ್ಲ ಅವರು, ಬಹಳ ಇದು ಅವರು ಅದ್ಭುತವಾಗಿ ತುಂಬಾ ಸಂಸ್ಕೃತ ಪಾಂಡಿತ್ಯ ಅಂದ್ರೆ ಅಪಾರ ಪಾಂಡಿತ್ಯ ಅವರಿಗೆ. ಅದನ್ನ ಎಲ್ಲವನ್ನು ಗ್ರಂಥವನ್ನು ಓದಿದ್ರು, ಅದನ್ನ ಇಟ್ಕೊಂಡು ಬೇರೆ ಬೇರೆ ಅರ್ಥವನ್ನ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಅದುವೇ. ಆಮೇಲೆ ತ್ವಷ್ಟ ಅನ್ಬೇಕು. ಓಂ ತ್ವಷ್ಟ್ರೇ ನಮಃ ಅಂತ ಅದಕ್ಕೆ. ತ್ವಷ್ಟ ಅಂದ್ರೆ ಇವರು ದೀಪ್ತಃ ಅಂತ. ತ್ವಷ್ಟ ದೀಪ್ತಃ ಅಂತ ಯಾವಾಗ್ಲೂ ಅವನು ಇದು ಭಗವಾನ್ ಜ್ಯೋತಿಷಾನ್ ಜ್ಯೋತಿ ಅಂತ ಶ್ರುತಿ ಕೊಂಡಾಡುತ್ತಾರೆ. ತ್ವಷ್ಟ ದೀಪ್ತ ಅವನು ಅದರಿಂದ ಅವನು ದೀಪ್ತವಂತನಾಗಿರೋದ್ರಿಂದ ಅವನಿಗೆ ತ್ವಷ್ಟ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾರೆ. ಕಡೆಗೆ ತ್ವಷ್ಟ್ರ ಅಂತ ಎರಡು ಅದೇ ಅವ್ರು ಮಾಡ್ತಾರೆ. ತ್ವಷ್ಟ್ರ ಅಂದ್ರೆ ಇದು ಕೆತ್ತೋದು ಅಂತ. ಸೃಷ್ಟಿನಲ್ಲೂ ಕೆತ್ತಿ ಸೃಷ್ಟಿಯನ್ನು ಮಾಡ್ತಾನೆ, ಲಯದಲ್ಲೂ ಎಲ್ಲವನ್ನು ಕತ್ತರಿಸಿ ಲಯ ಮಾಡ್ತಾನೆ. ಎರಡಕ್ಕೂ ತನುಕರಣೆ ಅಂತ ಬರ್ತಾರೆ. ತನುಕರಣೆ ಅಂತ ತ್ವಷ್ಟ ತನುಕರಣೆ ಅಂತಾನೆ ಆ ಶಬ್ದದಿಂದಲೇ ಬರೋದು. ಅದರಿಂದಲೂ ಇದನ್ನ ಶಂಕರರು ಮತ್ತೆ ಭಟ್ರು ಹೇಳಿದ್ದಾರೆ. ಅದರಿಂದಲೂ ಸಹ ತ್ವಷ್ಟ ತ್ವಕ್ಷತೆ ತನು ಕರೋತಿ ಅದೇ ತನು ಕರೋತಿ ಅಂತ ಕೆತ್ತೋದು. ಅದರಿಂದ ಅವನು ತ್ವಷ್ಟ ಅನ್ನೋದು ಅದನ್ನ ಹೇಳ್ತಾರೆ ಕಡೆಗೆ. ಆಮೇಲೆ ಪ್ರಳಯ ಸರ್ವಭೂತನ್ ಅನುಕರಣತ್ವಾದ ತ್ವಷ್ಟ. ಹಳೆ ಕಾಲದಲ್ಲಿ ಎಲ್ಲವನ್ನೂ ಸಹ ಸಂಹಾರ ಮಾಡಿ ತಗೊಳ್ಳೋದ್ರಿಂದಲೂ ಅವನಿಗೆ ತ್ವಷ್ಟ ಅಂತ ಹೇಳಿ ಕಡೆಗೆ ಅದು ಹೇಳ್ತಾರೆ ಅದಕ್ಕೆ. ಆಮೇಲೆ ಅದಕ್ಕೆ ಈ ಸೂತ್ರದಲ್ಲಿ ಅಂತಸ್ತದ್ ಧರ್ಮೋಪದೇಶಾತ್ ಅಂತ 1ನೇ ಅಧ್ಯಾಯದಲ್ಲಿ ಬರುತ್ತೆ. ಅಂತಸ್ತದ್ ಧರ್ಮೋಪದೇಶದಲ್ಲಿ ಈ ತ್ವಷ್ಟ ಅನ್ನೋ ಈ ವಿಚಾರದಲ್ಲಿ ಬಂದಿದೆ. ಅದರಲ್ಲಿ ಏನ್ ಹೇಳ್ತಾ ಅಂದ್ರೆ ಅದರಲ್ಲಿ ಇಂದ್ರ ಪದಾರ್ಥಾಧಿಕರಣ ಅಂತ ನಮ್ಮ ತಗೊಂಡಿದೀವಿ. ಅದರಲ್ಲಿ ಇಂದ್ರ ಯಾವ ಶಬ್ದ ಇದ್ರೂ ಸಹ ಇಂದ್ರ ನನ್ನನ್ನ ಧ್ಯಾನ ಮಾಡು ಅಂತ ಹೇಳ್ತಾನೆ. ಅವಾಗ ಇಂದ್ರನ ಧ್ಯಾನ ಮಾಡುವಾಗ ಇಂದ್ರನಲ್ಲ, ಇಂದ್ರನ ಅಂತರ್ಯಾಮಿ ಆಗಿರೋ ಭಗವಂತನ ಅಂತ ಅದ್ರಲ್ಲಿ ಬರುತ್ತೆ. ಅದಕ್ಕೆ ಅಂತಸ್ಥ ಧರ್ಮೋಪದೇಶಾತ್ ಅಂತ. ಅದರಿಂದ ಇಂದ್ರ ಚಂದ್ರ ಏನ್ ಹೆಸರು ಹೇಳಿದ್ರು ಸಹ ಅದು ಭಗವಂತನೇ ಅದು ಅಂದ್ಬಿಟ್ಟು ಆ ಸೂತ್ರದಲ್ಲಿ ಬರುತ್ತೆ. ಇದರಲ್ಲಿ ಸೃಷ್ಟಿ ಮಾಡೋದೆಲ್ಲ ಬರುತ್ತೆ ಇದರಲ್ಲಿ. ಆಮೇಲೆ 54 ಸ್ಥವಿಷ್ಟ. ಇದು ಸ್ಥವಿಷ್ಟ ನಮಃ. ಸ್ಥವಿಷ್ಟ ಅಂದ್ರೆ ಅತ್ಯಂತ ಸ್ಥೂಲ, ತುಂಬಾ ಸ್ಥೂಲವಾಗಿರೋದ್ರಿಂದ ಅವನು ಸ್ಥವಿಷ್ಟ ಅನ್ಬಿಟ್ಟು. ಇದು ವ್ಯಾಖ್ಯಾನ ಒಂದೇ, ಸ್ವಲ್ಪ ಬೇರೆ ಬೇರೆ ಒಂದು ದೃಷ್ಟಿಕೋನದಲ್ಲಿ ಬೇರೆ ಆಗುತ್ತೆ ಅಷ್ಟೇ. ಅದು ಹೇಳ್ತಾರೆ ಇವರು. ಅದಕ್ಕೆ ಹೇಳ್ತಾರೆ ಅದಕ್ಕೆ ಏನಂದ್ರೆ
ಇವನು ಅತಿಶಯೇನ ಸ್ಥೂಲ, ಅದರಿಂದ ಸ್ಥವಿಷ್ಟಾಗೆ ಅತಿಶಯನ ಸ್ಥೂಲ ಅಂದ್ರೆ ಅತಿಶಯ ಊಹಿಸಕ್ಕೂ ಸಾಧ್ಯವಿಲ್ಲದಷ್ಟು ದೊಡ್ಡವನು ಸ್ಥೂಲ, ಅತಿಶಯ ಸ್ಥೂಲ, ಅದರಿಂದ ಸ್ಥವಿಷ್ಠ ಅಂತ ಅದಕ್ಕೆ. ಆಮೇಲೆ ಅವನಿಗೆ ಅವ್ರು ಹೇಳ್ತಾರೆ ಕಡೆಗೆ ಅವನು ಅದನ್ನು ಹೇಳಿ ಬಿಟ್ಬಿಡೋದಕ್ಕೆ, ಅವನ ರೂಪ ಯಾವ ತರ ಅಂದ್ರೆ ಅತ್ಯಂತ ಸ್ಥೂಲವಾದದ್ದು. ಯಾಕಂದ್ರೆ ಈ ಜಗತ್ತನ್ನಿಗೆ ಎಲ್ಲಿಗಿಂತ ಮೀರಿರೋದ್ರಿಂದ ಅವನ ಸ್ಥೂಲತ್ವವನ್ನು ಊಹಿಸಕ್ ಸಾಧ್ಯವಿಲ್ಲ. ಅದರಿಂದಲೂ ಅವನು ಹೇಳ್ತಾನೆ ಸ್ಥವಿರ, ಓಂ ಸ್ಥವಿರಾಯ ನಮಃ. ಅಂದ್ರೆ ಸ್ಥವಿರ ಅಂದ್ರೆ ಪುರಾಣ ಅಂತ, ಪುರಾಣ ಪುರುಷ ಅಂತ ಹೇಳ್ತಾನೆ ಭಗವಂತ, ಪುರಾಣ ಪುರುಷ ಅಂತ ಅಂದ್ಬಿಟ್ಟು. ಪುರಾಣ ಅಂದ್ರೆ ಸ್ಥವಿರ, ಅದರಿಂದ ಪುರಾಣ ಅಂದ್ರೆ ಹಿಂದ ಇಲ್ಲ ಯಾರು, ಅದಕ್ಕೆ ಆ ಪುರಾಣ, ಅದು ಪುರಾಣ. ಭಗವಂತನಿಗೆ ಹಿಂದೆ ಯಾರು ಇಲ್ಲ, ಅದೇ ಪುರಾಣ ಪುರುಷ. ಸ್ಥವಿರ ಅಂದ್ರೆ ಅವನಿಗಿಂತ ಹಿಂದೆ ಯಾರು ಇಲ್ಲ, ಅವನಿಂದ ಆಮೇಲೆ ಅದರಿಂದ ಸ್ಥವಿರ ಅಂತ ಬರುತ್ತೆ ಅದಕ್ಕೆ. ಅದಕ್ಕೆ ಶ್ರುತಿನಲ್ಲಿ ಬರ್ತಲ್ಲ, ದ್ವೇಷಾಂಶ ಸ್ಥವಿರಶ್ಚನಾಮ ಅಂದ್ಬಿಟ್ಟು ಶ್ರುತಿನಲ್ಲೂ ಬರುತ್ತೆ ಅದು. ಅದಕ್ಕೆ ಅವನಿಗೆ ಸ್ಥವಿರ ಅಂದ್ಬಿಟ್ಟು ಇದನ್ನ ಗುಣಗಳು ಹೇಳ್ಬಿಟ್ಟು ಅವ್ನು ಪುರಾಣ ಅಂತ ಹೇಳಿ ಸ್ಥವಿರ ಅಂತ ಶ್ರುತಿನೇ ಹೇಳುತ್ತೆ ಅದನ್ನ. ಇನ್ನೊಂದು ಸ್ಥವಿರ ಅಂದ್ರೆ ಅಮರಕೋಶ ಪ್ರಕಾರ ವೃದ್ಧರಿಗೂ ಯಾಕೆ ಪುರಾಣ ಅಂತ ಹೇಳ್ತಾರೆ, ವೃದ್ಧನಿಗೂ ಸ್ಥವಿರ ಅಂದ್ರೆ ವೃದ್ಧ ಅಂತ. ಅವನು ಅತಿ ವೃದ್ಧ, ಎಲ್ಲರಿಗಿಂತ ಮೊದಲಾದ್ರಿಂದ ವೃದ್ಧನೇ ಆಗ್ಬೇಕಲ್ಲ. ಅದರಿಂದ ಅದು ಹೇಳ್ತಾರೆ. ಆಮೇಲೆ ಸ್ಥಿರ, ಇವರು ಏನ್ ಮಾಡ್ತಾರೆ, ಸ್ಥವಿರೋ ಮೇಲೆ ಸ್ಥವಿರೋ ಧ್ರುವ ಸ್ಥಿರ ಅಂದ್ಬಿಟ್ಟು ಮಾಡ್ತಾರೆ. ಸ್ಥಿರ ಧ್ರುವ ಅಂದ್ಬಿಟ್ಟು ಅವನು ಸ್ಥಿರನಾದ್ರಿಂದ ಸಹ ಅವನು ಸ್ಥವಿರ. ಸ್ಥಿರ ಧ್ರುವ ಎರಡು ಪರ್ಯಾಯ ಪದಗಳು ತಗೊಳ್ತಾರೆ ಅದಕ್ಕೆ. ಅಂದ್ರೆ ಅವಿನಾಶಿ ಅಂತಾಗುತ್ತೆ. ಧ್ರುವ ಅಂದ್ರೆ ಯಾವಾಗ್ಲೂ ಅವನು ಸ್ಥಿರವಾಗಿ ಇಲ್ಲವನು, ಅವಿನಾಶಿ ಅವನು. ಅದಕ್ಕೆ ಸ್ಥವಿರತ್ವೇನ ವಿನಾಶ ಪ್ರಾಪ್ತವು ಧ್ರುವತ್ವೇನ ಸ್ಥವಿರ ವಿಶೇಷ್ಯತೆ. ಅವರು ಸ್ಥವಿರೋ ಧ್ರುವ ಅಂತ ಶಂಕರರು ಮಾಡಿ ಒಂದೇ ತಗೊಂಡ್ರು, ಇವರು ಎರಡು ಹೆಸರು ತಗೊಂಡಿದ್ದಾರೆ. ಸ್ಥವಿರ ಧ್ರುವ ಬೇರೆ ತಗೊಂಡಿದ್ದಾರೆ. ಅದು ವ್ಯಾಖ್ಯಾನದಲ್ಲಿ ಎರಡನ್ನೂ ಒಟ್ಟಿಗೆ ವ್ಯಾಖ್ಯಾನ ಮಾಡಿದ್ದಾರೆ. ಅದು ಹೆಸರು ತಗೋಬೇಕಾದ್ರೆ ಸ್ಥವಿರ ಧ್ರುವ ಬೇರೆ ತಗೊಂಡಿದ್ದಾರೆ, ಪರಾಶರ ಭಟ್ರ ತರ. ಶಂಕರರು ಒಂದೇ ಹೆಸರು ತಗೊಂಡ್ರು, ಇವರು ಎರಡನ್ನೂ ವ್ಯಾಖ್ಯಾನ ಮಾಡಿ ಒಟ್ಟಿಗೆ ಮಾಡಿ ಹೆಸರು ನಾಮಕ್ಕೆ ತಗೋಬೇಕಾದ್ರೆ ಸ್ಥವಿರ ಧ್ರುವ ಅಂತ ಎರಡು ನಾಮವನ್ನು ತಗೊಂಡಿದ್ದಾರೆ. ಅದನ್ನ ಹೇಳ್ತಾರೆ ಸ್ಥವಿರತ್ವೇನ ವಿನಾಶ ಪ್ರಾಪ್ತೋ. ಸ್ಥವಿರ ಅಂದ್ರೆ ಅದರಲ್ಲಿ ಅವಿನಾಶಿ ಅಂತ ಗೊತ್ತಾಗುತ್ತೆ. ಧ್ರುವತ್ವೇನ ಸ್ಥವಿರ, ಧ್ರುವ ಅಂದ್ರೆ ಅವನು ಧ್ರುವದಿಂದ ಸ್ಥಿರವಾಗಿರುವನು. ಅದರಿಂದ ಆ ಧ್ರುವದಿಂದ ಸ್ಥವಿರವನ್ನ ವಿಶೇಷಣವಾಗಿ ಉಪಯೋಗಿಸೋದಕ್ಕೆ. ಅದಕ್ಕೆ ಅದಂದ್ರೆ ಸ್ಥವಿರೋ ಧ್ರುವ ಅಂದ್ರೆ ಧ್ರುವಕ್ಕೆ ಸ್ಥವಿರ ಒಂದು ವಿಶೇಷಣ, ಆ ವಿಶೇಷಣವಾಗಿ ತೋರಿಸಿದೆ ಅಂದ್ಬಿಟ್ಟು ಸ್ಥವಿರೋ ಧ್ರುವ ಅಂದ್ಬಿಟ್ಟು. ಧ್ರುವ ಅಂತ ಬೇರೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ, ಅದು ಸ್ಥವಿರೋ ಧ್ರುವ ಅಂತ ಒಟ್ಟಿಗೆ ವ್ಯಾಖ್ಯಾನ ಮಾಡಿ ಆ ಧ್ರುವ ಅಂತ ಬೇರೆ ಒಂದು ಹೆಸರನ್ನು ಒಂದು ನಾಮ ತಗೊಂಡ್ರು ಅದಕ್ಕೆ ಹೇಳ್ತಾರೆ ಒಂದು ಧ್ರುವಾಯ ನಮಃ ಅಂತ ತೋರಿಸ್ತಾರೆ. ಅದಕ್ಕೆ ಅವರು ಸ್ಥವಿರೋ ಧ್ರುವಾಯ ನಮಃ ಅಂತ ತಗೊಂಡ್ಬಿಟ್ರು ಶಂಕರರು. ಪರಾಶರ ಭಟ್ರು ಸ್ಥವಿರಾಯ ನಮಃ ಧ್ರುವಾಯ ನಮಃ ತಗೊಂಡ್ರು. ಇವರು ನಾಮಕ್ಕೆ ಎರಡು ತಗೊಂಡಿದ್ದಾರೆ, ವ್ಯಾಖ್ಯಾನಕ್ಕೆ ಮಾತ್ರ ಒಟ್ಟಿಗೆ ಸೇರಿಸಿದ್ದಾರೆ ಅಷ್ಟೇ ಇವರು. ಅದೇ ಹೇಳ್ತಾರೆ ಸ್ತ್ರೀ ಅದ ಮೇಲೆ ಇದೆ ಧ್ರುವ ಸ್ಥೈರ್ಯ ಇತ್ಯತಃ ಧ್ರುವ ಸ್ಥಿರ. ಯಾರು ಸ್ಥಿರನೋ ಧ್ರುವನಾಗಿದ್ದಾನೋ ಅವನೇ ಸ್ಥಿರ, ಅವನೇ ಧ್ರುವ. ಅದು ಅವಿನಾಶಿ ಅಂತ, ಧ್ರುವ ಅಂದ್ರೆ ಅವಿನಾಶಿ ಅಂತ ಮಾಡಿದ್ರ ಕಡೆಗೆ. ಅದಕ್ಕೆ ಇದರಲ್ಲಿ ಅದ್ಭುತ ಒಂದು ಕಠೋಪನಿಷತ್ತಿನ ಒಂದು ಮಂತ್ರವನ್ನು ಹೇಳ್ತಾರೆ. ನಾನು ಕಠೋಪನಿಷತ್ ಮಂತ್ರನ ಒಂದು ಚೆನ್ನಾಗಿದೆ, ಅದನ್ನ ಹೇಳ್ತಾರೆ. ಇವ್ರು ಹೇಳ್ತಾರೆ ಅದು ಇವ್ರು ಒಂದೇ ಒಂದು ಲೈನ್ ಕೋಟ್ ಮಾಡಿದ್ದಾರೆ, ಅದು ಪೂರ್ತಿಯಾಗಿ ಅವನು ಇದು ಎರಡನೇ ವಲ್ಲಿಯಲ್ಲಿ ಬರುತ್ತೆ. ಅದರಲ್ಲಿ ಮೊದಲು ನಚಿಕೇತನ ಯಮ ಪರೀಕ್ಷೆ ಮಾಡ್ತಾನೆ. ಪರೀಕ್ಷೆ ಮಾಡಿ ಯಾವಾಗ ಇವನು ಇದರ ಧ್ರುವನಾಗಿದ್ದಾನೋ, ಯಾವುದು ಬೇಡ ನನಗೆ, ಬ್ರಹ್ಮವಿದ್ಯೆ ತಿಳಿಬೇಕು ನನಗೆ, ನೀನು ಸ್ವರ್ಗಮೋ ಇದೆಲ್ಲ ಯಾವುದು ಬೇಡ ನನಗೆ, ಬ್ರಹ್ಮವಿದ್ಯೆನೇ ಬೇಕು, ನೀವು ಕೊಡುವಂತ ಯಾವುದು ಬೇಡ, ಪ್ರಪಂಚದ ಆಧಿಪತ್ಯವನ್ನು ಕೊಟ್ಟರು ಬೇಡ ಅಂತ ಹೇಳ್ತಾನೆ. ಚಿಕ್ಕ ಹುಡುಗ, 8 ವರ್ಷದ ಹುಡುಗ, ಅವನಿಗೆ ಆಶ್ಚರ್ಯವಾಗಿ ಪರೀಕ್ಷೆ ಮಾಡಿದ್ಮೇಲೆ ಉಪದೇಶ ಮಾಡ್ತಾನೆ. ಆಗ ಅವನು ಅವನ ಅಗ್ನಿ ಬರುತ್ತೆ, ಆ ಅಗ್ನಿನ ಆ ಕಡೆಗೆ ಅವನೊಂದು ಅಗ್ನಿನ ಇಟ್ಕೊಂಡಿರ್ತಾನೆ. ಇವನ ಅಗ್ನಿ ಬಗ್ಗೆ ಕೇಳ್ತಾನೆ. ಅವನು ಕೇಳ್ತಾನೆ, ನಿನ್ನಲ್ಲಿ ಬಳಿ ಒಂದು ಅಗ್ನಿ ಇದೆಯಲ್ಲ, ಅಗ್ನಿಯಿಂದ ನೀನು ಜ್ಞಾನವನ್ನ ಪಡ್ಕೊಂಡಿಯಂತಲ್ಲ, ಆ ಅಗ್ನಿಯ ಬಗ್ಗೆ ಹೇಳೋ ಅಂತ ಹೇಳ್ಬಿಟ್ಟು ಕಡೆಗೆ ಎಷ್ಟು ಸಂತೋಷ ಆಗುತ್ತೆ. ಇನ್ನು ಮೇಲೆ ಲೋಕದಲ್ಲಿ ಈ ಅಗ್ನಿಯನ್ನ ನಿನ್ನ ಹೆಸರಿಂದಲೇ ಕೊಂಡಾಡ್ಲಿ, ನಾಚಿಕೇತಾಗ್ನಿ ಆಗ್ಲಿ ಅಂದ್ಬಿಟ್ಟು ವರ ಕೊಟ್ಟು. ಇದು ಅವನು ಕೇಳದೇ ಇರೋ ವರ. ನಾಚಿಕೇತಾಗ್ನಿ ಮೊದಲು 3 ವರ ಕೊಟ್ಟ, ಅದಲ್ಲದೆ ಮೇಲೆ ಇದು ಇನ್ನು ಮೇಲೆ ಲೋಕದಲ್ಲಿ ಇದು ನಾಚಿಕೇತಾಗ್ನಿ ಅಂತ ಪ್ರಸಿದ್ಧವಾಗ್ಲಿ ಅಂದ್ಬಿಟ್ಟು ಹೇಳ್ಬಿಟ್ಟ. ಆವಾಗ ಅದನ್ನ ಹೇಳ್ತಾನೆ.
ಇವನ್ ಕೇಳ್ತಾನೆ, ಭಗವಂತನ ತಿಳ್ಕೊಂಡಿದ್ಯಾ ಯಮ ಅಂತ ಕೇಳುವಾಗ ಅವಾಗ ಹೇಳುವಂತ ಇದು ಮಂತ್ರ, ಇದು 2ನೇ ವಲ್ಲಿಯಲ್ಲಿ 10ನೇ ಮಂತ್ರ ಅದು. ಜಾನಾಮ್ಯಹಂ ಶೇವದಿ ರತ್ನ ನಿತ್ಯಂ ನಕ್ಯ ಧ್ರುವೈಃ ಪ್ರಾಪ್ಯತೆ ಧ್ರುವಂತತೆ ತಥೋಮಯ ನಾಚಿಕೇತಶ್ಚಿತೋಗ್ನಿಃ ಅನಿತ್ಯೈರ್ದ್ರವ್ಯೈಃ ಪ್ರಾಪ್ತವಾನಸಿ ನಿತ್ಯಂ. ನಿತ್ಯಂ ಅಹಂ ಪ್ರಾಪ್ತವಾನ್ ಅಸಿ ಅಂದ್ಬಿಟ್ಟು, ನಿತ್ಯಂ ನಾನು ಅಹಂ ಪ್ರಾಪ್ತವಾನ್, ಆ ನಿತ್ಯನಾದ ಭಗವಂತನ ನಾನು ಪಡ್ಕೊಂಡಿದ್ದೇನೆ, ತಿಳ್ಕೊಂಡಿದ್ದಾನೆ. ಪ್ರಾಪ್ತವಾನ್ ತಿಳ್ಕೊಂಡಿದ್ದೇನೆ ಸಂಪೂರ್ಣವಾಗಿ ಯಾರಿಗೂ ಸಾಧ್ಯವಲ್ಲ ಅಂತ ಹೇಳ್ತೀವಲ್ಲ, ಆದ್ರೆ ನಾನು ಅಹಂ ಜಾನಾಮಿ, ನಾನು ತಿಳ್ಕೊಂಡಿದ್ದಾನೆ ಅಂತ ಹೇಳ್ತಾನೆ. ಇದಕ್ಕೆ ನಮಗೆ ಶಂಕರರು ಮತ್ತೆ ನಮ್ಮ ರಂಗರಾಮಾನುಜರು ಒಂದೇ ತರ ಮಾಡಿದ್ದಾರೆ, ಬದ್ಧರು ಬೇರೆ ತರ ವ್ಯಾಖ್ಯಾನ ಮಾಡಿದ್ದಾರೆ. ಮೇಲೆ ಒಂದೇನೆ ಅರ್ಥ ಸಲುವಾಗ, ಬಟ್ ಮಾಡುವ ಅರ್ಥ ಬೇರೆ ಮಾಡಿದ್ದಾರೆ. ಅದ್ ನೋಡ್ಕೊಳ್ಳೋಣ. ಅದು ಯಾಕೆ ತಗೊಂಡ ಅಂದ್ರೆ ಅವರು ಮಾಡಿರೋ ಅರ್ಥ ಮಾಡ್ತಾನೆ ಇದರಲ್ಲಿ ಶೇವದಿ ಅಂದ್ರೆ ಐಶ್ವರ್ಯ, ಕುಬೇರನಂತ ಐಶ್ವರ್ಯ ಅದಕ್ಕೆ ಅದು ಅದನ್ನ ಹೇಳ್ತಾರೆ ಕಡೆಗೆ. ಅವನು ಹೇಳ್ತಾರೆ ಅದಕ್ಕೆ ಜಾನಾಮಿ ಏನು ಅಂದ್ರೆ ಶೇವದಿಹಿ ಅಂದ್ರೆ ಎಷ್ಟು ನೀವು ಲೋಕದಲ್ಲಿ ನಮಗೆ ಕೇಳಿದ್ರೆ ಹೇಳ್ತೀವಿ, ನಿನಗೆ ಪ್ರಪಂಚದಲ್ಲಿ ಕುಬೇರನ ಐಶ್ವರ್ಯ ಎಲ್ಲ ಕೊಡ್ತೀವಿ ಅಂದ್ರೆ ನಮ್ಗೆ ಎಷ್ಟಾಗುತ್ತೆ, ದೇವರು ಬೇಡ, ದಿಂಡ್ರು ಬೇಡ, ಮೋಕ್ಷ ಏನು ಬೇಡ, ಅದನ್ನು ಕೊಡು ಸಾಕು ಅಂತ ಹೇಳ್ತೀವಿ. ಅದನ್ನ ಹೇಳ್ತಾನೆ ಶೇವದಿಹಿ. ಆತರ ಶೇವದಿ ಅಂದ್ರೆ ಕುಬೇರನ ಸಂಬಂಧಿಯಾದಂತ ಅಂತ ನಿಧಿ. ಶೇವದಿ ಅಂದ್ರೆ ಅತ್ಯಂತ ಉತ್ಕೃಷ್ಟವಾದಂತಹ ಶೇವಂ ಸಂಗಮ್ ಧೀಯತೆ ಐತಿ ಶೇವದಿ ಅಂತ ವ್ಯಾಖ್ಯಾನ ಮಾಡ್ತಾರೆ. ಅತ್ಯಂತ ಒಂದು ಕ್ಷಯಿಸಲಾಗದಂತ ನಿಧಿ. ಅದನ್ನೂ ಸಹ ಅನಿತ್ಯಂ ಇತಿ ಅಹಂ ಜಾನಾಮಿ, ಅದು ಅನಿತ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಅಂದ್ರೆ ಇವೆಲ್ಲವೂ ಸಹ ಪ್ರೇಯಸ್ಸು, ಪ್ರಪಂಚದಲ್ಲಿರುವ ಎಲ್ಲ ಐಶ್ವರ್ಯಗಳು ಪ್ರೇಯಸ್ಸು. ಆ ಪ್ರೇಯಸ್ಸನ್ನ ಅನಿತ್ಯ ಅಂತ ಅಹಂ ಜಾನಾಮಿ ನಾವು ಮಾಡಿರುವ ವ್ಯಾಖ್ಯಾನ. ರಂಗರಾಮಾನುಜರು ಮಾಡಿರುವ, ಶಂಕರರು ಏಕೆ ಮಾಡಿದ ವ್ಯಾಖ್ಯಾನ ಇದು ನಾನು ತಿಳ್ಕೊಂಡಿದ್ದೀನಿ, ಅಹಂ ಜಾನಾಮಿ ಇದು ಅನ್ಬಿಟ್ಟು ಅಂತ. ಅದಂದ್ರೆ ಧ್ರುವಂ ಸ್ತ್ರಿವಂ, ಅದಕ್ಕೆ ಅಧ್ರುವೈಹಿ ಆತ್ಮತತ್ವದಲ್ಲಿ ಧ್ರುವಂ ಸ್ಥಿರವಾದ ಯಾವುದು ಆತ್ಮತತ್ವ ಇದೆಲ್ಲ ಅದು ಸಹ ಅದು ಸಹ ಅಧ್ರುವಾದದ್ದೇ. ಯಾವುದು ಈ ಶರೀರ ಇದೆಲ್ಲ ಇದು ಸಹ ಅಧ್ರುವಾದದ್ದೇ. ಪ್ರಪಂಚ ಪ್ರಕೃತಿಯಲ್ಲಿರುವಂತಹ ಜೀವಾತ್ಮನ ಬಿಟ್ಟು ಪರಮಾತ್ಮ ಬಿಟ್ಟರೆ ಇನ್ನೆಲ್ಲವೂ ಅಧ್ರುವವೇ. ಅದನ್ನು ಸಹ ಅನಿಶ್ಚಿತ ಪ್ರಯತ್ನ. ಯಾಕೆಂದ್ರೆ ಇದರಲ್ಲಿ ಬರುವಂತ ಫಲಗಳು ಪಡ್ಕೊಳ್ಳೋದೆಲ್ಲ ಎಲ್ಲವೂ ಅನಿತ್ಯವೇ, ಕರ್ಮವೂ ಅನಿತ್ಯವೇ. ಯಾಕಂದ್ರೆ ಎಲ್ಲ ಕರ್ಮ ಯಾವಾಗ್ಲೂ ಇರೋದಿಲ್ಲ, ಅದ್ ಮಾಡಿ ಅದು ಫಲ ಮುಗಿಸಿದ ಮೇಲೆ ಆ ಕರ್ಮ ಹೋಗುತ್ತೆ, ಅದು ಇನ್ನೊಂದು ಕರ್ಮ ಬರುತ್ತೆ. ಅದರಿಂದ ಅಸ್ಥಿರತ್ವಾತೆ ಅದರಲ್ಲಿ ಬರುವಂತಹ ಫಲಗಳು ಅದು ಸಹ ಅಧ್ರುವೈಹಿ, ಅದು ಸಹ ನಿತ್ಯವಲ್ಲ, ಶಾಶ್ವತವಲ್ಲ. ಆಮೇಲೆ ನ ಪ್ರಾಪ್ಯತೆಹಿ, ಅದು ಇದರಿಂದ ನಮಗೆ ಧ್ರುವವಾಗಿರೋದು ಇದು ಧ್ರುವ ನ ಪ್ರಾಪ್ಯತೆಹಿ. ಇವುಗಳಿಂದ ಇಡೀ ವಿಶ್ವವನ್ನೇ ನಿಮಗೆ ಕೊಟ್ರು, ಬ್ರಹ್ಮಾಂಡವನ್ನೇ ಕೊಟ್ರು, ಇನ್ನು ಮಾಡಿದ್ರು ಸಹ ಈ ಧ್ರುವವಾದ ಇದೆಲ್ಲ ಅದರಿಂದ ಬೆಲೆ ಕೊಟ್ಟು ತಗೊಳಕ್ಕೆ ಸಾಧ್ಯವೇ ಇಲ್ಲ. ಇವು ಎಲ್ಲ ಅಧ್ರುವೈಹಿ ನ ಲಭ್ಯತೆಹಿ ಅಂದ್ರೆ ನ ಪ್ರಾಪ್ಯತೆಹಿ ಅಂದ್ರೆ ನ ಲಭ್ಯತೆಹಿ. ಈ ಅಧ್ರುವದಿಂದ ಧ್ರುವ ಯಾವಾಗಲೂ ಸಿಗೋದಿಲ್ಲ. ಅದನ್ನ ಅಹಂ ಜಾನಾಮಿ ಎಲ್ಲ ಬೇರೆ ಕಡೆಗೆ. ಅದರಿಂದ ನಾನೇನ್ ಮಾಡಿದೆ, ನನ್ನಿಂದ ಅದಂದ್ರೆ ಹಿಂದೆ ಹೇಳಿದಂತ ಇದಕ್ಕೆ ಏನ್ ಮಾಡ್ದೆ ಅವಾಗ, ಅನಿತ್ಯೈಹಿ ದ್ರವ್ಯೈಹಿ. ದ್ರವ್ಯ ಅಂದ್ರೆ ಹೋಮ ದ್ರವ್ಯಗಳು, ಇವೆಲ್ಲ ಅನಿತ್ಯವೇ. ಹೋಮಲ್ಲಿ ಮಾಡುವಂತ ಈ ಅನಿತ್ಯವಾದ ದ್ರವ್ಯವನ್ನ ಇಟ್ಕೊಂಡು ನಾನೇನ್ ಮಾಡಿದೆ, ಈಗ ನಾಚಿಕೇತ ಅಗ್ನಿ ಇದೆಯಲ್ಲ, ಆ ಅಗ್ನಿಯಲ್ಲಿ ಹೋಮ ಮಾಡಿದೆ ನಾನು. ಅದರಿಂದ ಏನಾಯ್ತು, ನಾಚಿಕೋಗ್ನಿ ಚಿತ, ನಾಚಿಕೇತ ಅಗ್ನಿಯನ್ನ ಪ್ರಜ್ವಲಿಸಿ ಅನಿತ್ಯವಾದ ಈ ದ್ರವಗಳಿಂದ ನಾನು ಅದನ್ನ ಚಯನಂ ಕೃತಃ, ನಾವೊಂದು ಚಯನವನ್ನು ಮಾಡಿದೆ. ಆವಾಗ ನಿತ್ಯಂ ಪ್ರಾಪ್ತವಾನಸ್ಮಿ ಅಂದ್ರೆ ನಿತ್ಯವಾದ ಮೋಕ್ಷ ಸಾಧನವನ್ನ ನಾನು ಪಡ್ಕೊಂಡೆ. ಅಂದ್ರೆ ಯಮನಿಗೆ ಗೊತ್ತಿಲ್ದಿದೆ, ಅದ ಅವನ ಕಾಲ ಇರೋದ್ರಿಂದ ಇದ್ದಾನೆ. ಅವನ ಅವಧಿ ಮುಗಿದ ತಕ್ಷಣ ಅವನ ನೇರವಾಗಿ ಮೋಕ್ಷ ಅವನಿಗೆ, ಯಾಕೆಂದ್ರೆ ಹೇಳ್ತಾನೆ. ಅದನ್ನ ಹೇಳ್ತಾ ಅದಕ್ಕೆ ತಥೋಮಯ ನಾಚಿಕೈಗ್ನಿ ಅನಿತ್ಯ ದ್ರವ್ಯೈಹಿ ಪ್ರಾಪ್ತವಾನಸಿ ನಿತ್ಯಂ. ಆ ನಿತ್ಯವಾದ ಭಗವಂತನ, ನಿತ್ಯಂ ಅಂದ್ರೆ ಭಗವಂತ ಒಂದು ಮೋಕ್ಷ, ಅದನ್ನ ಪ್ರಾಪ್ತವಾನಸ್ಮಿ, ಅದನ್ನ ನಾನು ಪಡ್ಕೊಂಡಿದ್ದೀನಿ ನಾನು. ಅದರಿಂದ ನೀನು ಮಾಡಿದ್ರೆ ನೀನು ಪ್ರಾಪ್ತವಾನಸಿ ಆಗ್ತೀಯ. ಅಹಂ ಪ್ರಾಪ್ತವಾನಸ್ಮಿ ಮಾಡಿದ್ರೆ ನೀನು ಸಹ ಈ ನಾಚಿಕೇತಾಗ್ನಿ ಮಾತ್ರ ಅದ್ರಲ್ಲಿ ಮಾಡಿದ್ರು ಅದು ಮಾಡುವ ಎಲ್ಲವೂ ಸಹ ಕರ್ಮರಹಿತವಾಗಿ ಮಾಡುವಂತಹದ್ದು, ಭಗವತ್ ಪ್ರಾಪ್ತಿಗಾಗಿ ಮಾಡುವಂತಹದ್ದು. ನಾಚಿಕೇತಾಗ್ನಿ ಮಾಡುವ ಚಯನ, ಆ ಚಯನ ಅದಕ್ಕೆ ಅರಣ್ಯದಲ್ಲಿ ತುಂಬಾ ಬರುತ್ತೆ. ನಾಚಿಕೇತಾಗ್ನಿ ಚಯನಗಳೆಲ್ಲ ಬರುತ್ತೆ. ಅದು
ಮೋಕ್ಷಕ್ಕಾಗಿ ಮಾಡುವಂತಹ ಇದು ಕರ್ಮಕ್ಕಾಗಿ ಮಾಡುವಂತಹ ಚಯನವಲ್ಲ. ಅದಕ್ಕೆ ಹೇಳ್ತಾರೆ ಅದನ್ನ ತಿಳ್ಕೊಂಡಿದ್ದೀನಿ ಅಂತ ಅವರು ಹೇಳ್ತಾನೆ. ಅದಕ್ಕೆ ಅಲ್ಲಿ ಅದು ಹೇಳ್ಬೇಕಾದಂದ್ರೆ ಇವರು ಅದನ್ನ ಹೇಳ್ತಾರೆ, ಆ ಧ್ರುವ ನಿತ್ಯ ಅಂದ್ರೆ ಧ್ರುವ ಅವನನ್ನ ಪಡ್ಕೊಳ್ಳೋದಂತ ಅಲ್ಲಿ ಹೇಳೋದನ್ನ ಇವರು ಸ್ವಲ್ಪ ಬೇರೆ ತರ ವ್ಯಾಖ್ಯಾನ ಮಾಡ್ತಾರೆ. ಇವರು ಯಾವ ತರ ಮಾಡ್ತಾರೆ ವ್ಯಾಖ್ಯಾನ ಅಂದ್ರೆ ಅವರು ಅನಿತ್ಯಂ ಅಂದ್ರೆ ಏನ್ ಮಾಡ್ತಾರೆ ಅವರು, ಆ ಅಂದ್ರೆ ವಿಷ್ಣು, ನಿತ್ಯಂ ವಿಷ್ಣುವು ನಿತ್ಯ, ಅನಿತ್ಯ ನಿತ್ಯವಲ್ಲದ್ದು ಅಂತ ನಾವು ವ್ಯಾಖ್ಯಾನ ಮಾಡ್ತೀವಿ. ಇವರು ಆ ನಿತ್ಯ, ಆ ಅಂದ್ರೆ ವಿಷ್ಣುವು ನಿತ್ಯವಾದವನು, ಅದನ್ನ ಶೇವದಿಂ ಮಿತಿ ಅವನೇ ಅವ್ರಿಗೆ ಅದನ್ನ ಉಲ್ಟಾ ಮಾಡ್ತಾರೆ. ಆ ನಿತ್ಯಂ ಆ ನಿತ್ಯ ಅಂದ್ರೆ ನಿತ್ಯನಾದಂತ ಆ ಭಗವಂತನೇ ಶೇವದಿಂ ಅವನೇ ದೊಡ್ಡ ಐಶ್ವರ್ಯ ಅಂತ. ನಾನು ಅಹಂ ಧ್ರುವಂತತೆ ಅವನು ಧ್ರುವ ಅಂತ ಅನಂತನಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಅಂತ ಆ ಅನಿತ್ಯವನ್ನ ಆ ನಿತ್ಯಂ ಅಂತ ಮಾಡ್ಕೊಂಡು ಭಗವಂತ ನಿತ್ಯ ಅವನೇ ದೊಡ್ಡ ನನಗೆ ಐಶ್ವರ್ಯ ಅಂತ ಅಹಂ ಜಾನಾಮಿ ಅದು ನಾನು ತಿಳ್ಕೊಂಡಿದ್ದೀನಿ ಅಂದ್ಬಿಟ್ಟು ನಾಚಿಕೇತಾಗ್ನಿಯಲ್ಲಿ ಹೋಮವನ್ನು ಮಾಡಿದ್ರಿಂದ ನನಗೆ ಅದು ಜ್ಞಾನ ಬಂತು ಅಂತ ಆ ತರ ಸ್ವಲ್ಪ ವ್ಯಾಖ್ಯಾನ ಮಾಡ್ತೀವಿ. ಇದು ಮಾತ್ರ ಬೇರೆ ತರ ಇನ್ನೆಲ್ಲರೂ ಅನಿತ್ಯ ಅಂದ್ರೆ ನಿತ್ಯವಲ್ಲದ್ದು ಅಂತಾನೆ, ಶಂಕರರು ನಿತ್ಯವಲ್ಲದ್ದು ಅಂತಾನೆ ಮಾಡಿದ್ದಾರೆ. ಇವರು ನಮ್ಮ ರಂಗರಾಮ ದೇವರು ಮಾಡಿದ್ದಾರೆ. ಅದನ್ನ ಯಾವ್ದಕ್ಕೆ ತಗೊಂಡ ಅಂದ್ರೆ ಇದು ಅವರು ವ್ಯತ್ಯಾಸ ಮಾಡಿದೆ. ಅಲ್ಲಿ ಧ್ರುವ ಅಂತ ಬರುತ್ತೆ, ಅದಕ್ಕೆ ಧ್ರುವಂತತೆ ಯಾವುದು ಎಟರ್ನಲ್ ಧ್ರುವ ಆದದ್ದು ಅದೇ ತಗೊಂಡಿರೋದು ತುಂಬಾ ಒಳ್ಳೆ ಇದೆ. ಅವರು ಅದನ್ನ ಧ್ರುವಂತತೆ ಅದರಿಂದ ಮಾಡಿದ್ದಾರೆ ಅನ್ಬೇಕು ಅಂತ. ನಾನು ಇವತ್ತು ಅಗ್ರಾಹ್ಯ ಶಾಶ್ವತ ಕೃಷ್ಣ ಶುರು ಮಾಡೋಣ ಭಟ್ರ ಭಾಷ್ಯ ಅನ್ಕೊಂಡೆ. ಇದು ನೋಡೋಣ, ಇನ್ನೂ ಟೈಮ್ ಆಗೋಯ್ತು. ಇದು ನಾಳೆ ನೋಡ್ದ ಇವ್ರದ್ದು ಹೇಳ್ತೀನಿ ನಿಮಗೆ. ಬನ್ನಂಜಯ ಗೋವಿಂದಾಚಾರ್ಯದು ಎರಡು ಪದಗಳ ಗುಣಗಳಿಗೆ ಅವ್ರು ಹೇಳಿರೋದನ್ನ ಹೇಳ್ಬಿಟ್ಟು ಇದು ಮಾಡೋಣ. ಶ್ರೀ ಪರಾಶರ ಭಟ್ಟ ಶ್ರೀರಾಮ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀ ಪರಾಶರ ಭಟ್ಟಾರ್ಯ ಶ್ರೀರಂಗೇಶ ಪುರೋಹಿತ ಶ್ರೀವತ್ಸಾಂಗಸುತ ಶ್ರೀಮಾನ್ ಶ್ರೇಯಸೇ ಮೇಸ್ತು ಭೂಯಸೇ. ಎಲ್ಲರಿಗೂ ನಮಸ್ಕಾರ. ನಾಳೆ ನೋಡೋಣ. ಇನ್ನು ಈ ವಾರ ಎಲ್ಲ ಪೂರ್ತಿ 12 ಗಂಟೆಗೆ ಇಟ್ಕೊಳ್ಳೋಣ, ನನಗೆ ಕೆಲಸಗಳು ಮುಗಿಯಲ್ಲ ಸರಿ. ಮತ್ತೆ ಎಲ್ಲ ಮಾಡಿ ಬರುವಷ್ಟೊತ್ತಿಗೆ ತರ್ಪಣಗಳು ಅದೆಲ್ಲ ಹೋಗ್ತೇವೆ. ಸೊ 12 ಗಂಟೆಗೆ ಇಟ್ಕೊಳ್ಳೋಣ, ಸುಮ್ಮನೆ ಲಾಸ್ಟ್ ಮಿನಿಟ್ ಟೆನ್ಷನ್ ಬೇಡ. 12 ಗಂಟೆ 12 ನಮಸ್ಕಾರ. ನಮಸ್ಕಾರ. ನಮಸ್ತೆ ಸರ್.